नमस्कार गुरुराय श्री रामचंद्र योगी नमस्कार गुरुराय श्री रविंद्र जय जय रघुवीर समर्थ प्रणवीर वल्लहार पार्वते पते शिव हर हर महादेव राजा विराज सद्गुरुनाथ महाराज की जय श्री गुरुदेव दत्त यावತ್ತು ಸಾಧಕರಿಗೆ ವಂದಿಸಿ ಶ್ರಾವಣ ಮಾಸ ಶ್ರೇಷ್ಠತಮವಾಗಿರ್ತಕ್ಕಂತಹ ಏನಪ್ಪ ಅಂತಂದ್ರೆ ಮಾಸದಾಗ ಕಜಾಪುರ ಸಂಸ್ಥಾದ ಜಾಗರಣಿ ನಿಮಿತ್ತ ಜ್ಞಾನೇಶ್ವರ ಮಾಹುಲಿ ಅವರು ಆಗಮನ ಆಗ್ಯದ. ಜ್ಞಾನೇಶ್ವರ ಮಾಹುಲಿ ಅವ್ರಿಗೆ ನೀವು ಸುದ್ದಿ ಪತ್ರ ತೊಗೊಂಬ ಅಂಥೇಳಿ ಟೋಬಾ ಕಿಚಡ್ ಅಂತೇಳಿ ಆಳಂದಿ ಒಳಗೆ ಹೊರಗೆ ಹಾಕಿದ್ವು. ನಮ್ಮ ಊರಾಗ ಇರಬೇಡ್ರಿ ನೀವು ಹೋಗ್ರಿ ಅಂತೇಳಿ 9 ವರ್ಷ ಯಾರಿಗಲಿ ಜ್ಞಾನೇಶ್ವರ ಮಾವಲಿ ಅವ್ರಿಗೆ ಅವ್ರು ಹೋದರು. ಪೈಠನ್ದಾಗೆಲ್ಲ ಕ್ವಾಣದ ಬಾಯಲ್ಲಿ ವೇದು ಮುಗಿಸಿದ್ರು ಎಲ್ಲ ಆತ್ರಿ ಸುದ್ದಿ ಪತ್ರ ತರಾಗ. ಅವಾಗೇನು ಕಾರ್ ಗಾಡಿ ಇದ್ದಿದ್ದಿಲ್ಲ ರೀ, ಮೋಟ್ರ್ ಸೈಕಲ್ ಇದ್ದಿದ್ದಲ್ಲ, ನಡ್ಕೋತ ಬರಬೇಕು. ಅವಾಗ ಮಾವಲಿ ಅವ್ರ ಮಾತಂದ್ರಂತೆ ಯಾರಿಗೆ ಅವ್ರ ಅಣ್ಣಾರಿ ಯಾರು ಅವ್ರ ಗುರುಗಳು ಅವರು ನೋಡ್ತೀನಿ ನಾನು ದಾದಾ ಏನು ಊರಿಗೆ ಹೋಗಿ ಏನು ಮಾಡೋದು ಅಂತ. ನಾವು ಮುಂಚೆವಾದ್ರೆ ಎಷ್ಟು ಬಿಟ್ಟರೆ ಎಷ್ಟು ಸುಮ್ಮ ಆರಾಮಿದ್ದೀವಿ ಇಲ್ಲೇ ಕೊಡ್ದಾಗ ಎಲ್ಲರೂ ನನ್ನ ಇಲ್ಲಿ ಹೋದ ಕೂಡ ನಮ್ಮ ಮತ್ತೆ ಕಿರಿಕಿರಿನಲ್ಲಪ್ಪ ಬರೀ ಕಷ್ಟ ಕೊಡ್ತಾರೆ ನಮಗೆ ಏನು ಹೋಗೋದಲ್ಲಿ ಅನ್ನೋದು. ಅವಾಗ ಮಾವಲಿಯವ್ರ ಇವ್ರು ನಿವೃತ್ತಿನಾಥ್ರ ಮಾತು ಹೇಳಿದ್ರು, ನಮಗ ಏನು ದೇವಾಸಾಟಿ ಜಗ ಸೋಸಾಟಿ. ಅವರು ನಿವೃತ್ತಿನಾಥರು ಭಾಳ ಇವರ ಗ್ರಂಥ ರಚನೆ ಮಾಡಿಲ್ರಿ. ಜ್ಞಾನೋಬಾರ ಭಯಂಕರ ಹೊಗಳ್ತಾರೆ. ಅವ್ರ ಗುರುಗಳು ಏನು ಗ್ರಂಥ ರಚನೆ ಬುದ್ಧಾಡ್ಲಿಕ್ಕೆ ಹೋಗಿಲ್ಲ, ಪಾದ್ಯ ಬರೋದಿಲ್ಲ. ಒಂದು ಮಾತು ಹೇಳಿದ್ರು ಏನಂತ, ಈ ಜಗತ್ತು ಒಬ್ಬ ದೇವರ ಸಲುವಾಗಿ ಸೋಸೋದಿಲ್ಲ, ಮತ್ತೊಂದೇನಿಲ್ಲ. ನಾವಿಲ್ಲೆಲ್ಲ ಬುದ್ಧಿ ಆಡೋದು ಆ ಒಬ್ಬ ಭಗವಂತ ಸಿಗಲಿ, ಪರಬ್ರಹ್ಮ ವಸ್ತು ಆ ವಿಮಲ ಬ್ರಹ್ಮನ ದರ್ಶನ ಆಗದಂತ ನಮಗಿಟ್ಟೆಲ್ಲ ಕಟ್ಟಿಬಿಟ್ಟಿವಿ. ಅದನ್ನು ಅವಾಗೂ ಹೇಳ್ಯಾರ. ನಮಗೇನು ಯಾಕೆ ಹೆಂಗೆ ಆಗ್ತದಂದ್ರೆ ನಮಗೆಲ್ಲರಿಗೂ ಸುಖ ಬೇಕಾಗ್ಯದ ಅಲ್ರಿ. ಸುಖ ಮಾತ್ರ ಬೇಕಾಗ್ಯದ, ಕಷ್ಟ ನಮಗೆ ಯಾರಿಗೂ ಬೇಡ. ಒಂದು ಪೈಸಾದಷ್ಟು ಕಷ್ಟ ಕೊಟ್ಟರು ನಮ್ಗೆ ತಾಳಿಕ್ಕೆ ಆಗೋದು. ನಮ್ಮ ಶರೀರ ಎಲ್ಲ ಬಾದಾಗ್ಯಾವ್ರಿ, ಹೈರಾಣಾಗಿ ಶರೀರ ಮೊದಲಿಂದ ಕಷ್ಟ ಅನುಭವಿಸಿ ಮಾಡಿ ಭಗವಂತ ಸುಖ ಅಷ್ಟೇ ಕೊಟ್ಟಿರ್ತೀವಿ. ಮಜಾ ಏನಾಗಿದೆ ಅಂದರೆ ನಮಗೆ ಸುಖ ಹುಡುಕಿ ಜಾಗ ತಪ್ಪ. ಯಾಕೆ ಯಾರು ಹೇಳಿದರೆ ಮಹಾರಾಜರು ಇಷ್ಟ ವರ್ಷ ನಮ್ಮದು ಯಾಕೆ ಹೀಗಾಗಿತ್ತು. ಮಹಾರಾಜರು ಹೋಗಿ ಹೊಸದಾಗಿ 76-77 ಹೊಡೆದಮಣಿ ಸರ್ ನಾವು ಮಠದಾಗ ಕೊಡ್ತೀವಿ. ನಾರಾಯಣ ಸಾಹೇಬ್ ಹೊಸ ಬಾರಿಸಿದ್ರು. ಹೊಡೆದಮಣಿ ಸರ್ ಭೌರಂಬ ಕಾರಣ ಅಂತ ಅಂದ್ಬಿಟ್ರೆ ಅವ್ರು ಹಾಡಾರು ಹೊಳೆದಿದ್ರು, ಕೂತು ಕೇಳಾರು ಹೊಳೆದಿದ್ರು, ಬಾಸಾರು ಹೊಳೆದಿದ್ರು. ಈ ಸರ್ಪನ ಮೀಟಿಂಗ್ ಬಂದಿರ್ತಿದ್ದ ರಾಮವರು ಎಲ್ಲಾರ ಕನ್ನಡ ಮೀಟಿಂಗ್ ಬರ್ತಿತ್ತು. ಯಾಕೆ ಹೀಗಾಗಿದೆ ನಮ್ಗೆ ಈಗ ನಮ್ಗೆ ಅಂದ್ರೆ ಸುಳ್ಳು ಹೇಳಿಲ್ಲ. ನಾವು ಸುದ್ದಿಯವ್ರ ಮುಂದೆ ಸುಳ್ಳು ಮಾತಾಡ್ಬಾರ್ದು. ಯಾಕೆ ನಮ್ಗೆ ಕನ್ನಡ ಬರೋದಿಲ್ಲ ಅಂತಂದ್ರೆ ನಮಗೆ ಜಾಗ ಗೊತ್ತಾಗಿದೆ. ನಿಜವಾದ ಸುಖ ಹುಡುಕಾಡಬೇಕು ಅನ್ನೋದು ಒಂದು ಆ ಜಾಗ ಬಿಟ್ಟು ಬೇರೆ ಕಡೆ ಹೋಗ್ತೀವಿ. ಯಾವುದು ನಮಗೆ ನಿಜವಾದ ಸುಖ ಅನ್ನೋದು ನಮ್ಗೆ ತಿಳಿದಿದ್ರು. ನಮ್ಮ ಸುಖ ಒಂದು ಇಷ್ಟೇ ಆಗೈತೆ. ಏನಾಗಿದ್ರೆ ನಮ್ಮದು ಪ್ರಪಂಚದ ಸುಖ ಹುಡುಕಾಡಿಸ್ಕೊಳ್ತೀವಿ, ಅದು ಎಂದೂ ಮುಗಿಲಾಗ್ತದೆ. ಏನಾಗ್ತಂತ್ರಿ, ಒಬ್ಬ ರಾಜ ಒಂದು ವಿಚಾರ ಮಾಡ್ತಾರೆ ಏನಂತ ಕತಿ ಕೇಳ್ಬೇಕು. ಅವನು ಸ್ವಲ್ಪ ಕತಿ ಪ್ರೀತಿ ಕೇಳ್ತಿದ್ರಿ. ಕತಿ ಅವ ಬೇತಾಳ ವಿಕ್ರಮಾದಿತ್ಯ ಅಂತ ಕತಿ ಕೇಳ್ತಿದ್ದ. ಒಮ್ಮೇನ ನನ್ನ ಮಂತ್ರಿಗೆ ನನಗೊಂದು ಕತಿ ಹೇಳ್ಬೇಕು, ಎಂದೂ ಮುಗಿಲಾರದ ಕತಿ ಹೇಳಿದ್ರೆ 10 ಊರು ಕೊಡ್ತೀನಿ, 10 ಲಕ್ಷ ರೂಪಾಯಿ ಕೊಡ್ತೀನಿ. ಮಂತ್ರಿ ಹುಡುಕಾಡ್ಕೊಂಬ ಅಂತ ರಾಕ್ಷಸಿದ್ದಂದ್ರೆ ಬಿಡ್ತೀವಿ ಹೇಳ್ರಿ. ನಾವು ತಯಾರ ಕತಿ ಹೇಳಕ್ಕೆ ಒಬ್ಬಂದು ಮಹಾಭಾರತ ಹೇಳಿದ. 1 ವರ್ಷ ಹೋದ್ರೆ ಮಹಾಭಾರತ ಮುಗಿದೇ ಇರ್ತದೆ. ಧರ್ಮರಾಜ ಪಟ್ಟ ಕಟ್ಟಿದ ಕಡೆ ಅರಣ್ಯಕ್ಕೆ ಹೋಗಿ ಉಡ್ದಾವು ಪಟ್ಟ ಕಟ್ಟಿದ್ರು, ಮಹಾಭಾರತ ಮುಗಿತು. ಮತ್ತೊಂದು ಬಂದ ರಾಮಾಯಣ ಹೇಳಿದ, ಅದು ಮುಗೀತು. ಎಲ್ಲರೂ ಮುಗಿಗತ್ತಿನ ಹೇಳಿಕತ್ತಾರೆ. ಮುಗಿಲಾರದ ಕತ್ತಿ ಯಾರು ಹೇಳೋರು ತೊಂದಿದ್ದು ಬಿಗಿಲು ಬಿಡ್ತೀವಿ. ನಾವೆಲ್ಲ ಬಂಗಾರ ಕಡೆಗೆ ಹಾಕ್ಕೊಂಡು ಅರಮನೆ ಕೊಟ್ಟಿದ್ವಿ. ನಾನು ಓದ್ಕೊಂಡಂತ ರಾಜ ಗತಿ ನಮಗೆ ನಾವು ಹೊಟ್ಟೆ ಹೆಂಗೆ ನಡೀತೀವಿ. ಹನ್ನೊಬ್ಬರು ಕೂಡ ಮಕ್ಕಳು ಕೂಡ ಚರ್ಚೆ ಮಾಡ್ಲಿಕ್ಕತ್ತ ತಮಾಕು ಓದ್ತಾ ಮಾಡ್ತೀವಿ, ಚಿಂತೆ ಮಾಡ್ಲಿಕ್ಕತ್ರು. ಮುಗಿಲಾದ ಕತ್ತಿಯಲ್ಲಿ ಯಾಕೆ ಹೇಳ್ತದೆ ಅಂತವ್ರು ಏನು ಮಾಡೋದು. ಹಳ್ಳಿಯ ರೈತ ಕೂತಿದ್ದಾರೆ, ಚಿಲಿಮಿ ಸೆದ್ಕೋತ ಮಳೆ ಆಗಿತ್ತು, ನೀರು ಹಾಕ್ಸೋದಿಲ್ಲ ಅಂತ ಚಿಲಿಮಿ ಸೆದ್ಕೋತ ಹನ್ನೊಬ್ಬರು ಹೊಡ್ಯಾಕ ಕೂತಿದ್ರು. ಆದ್ರೆ ಭಟ್ರು ಏನು ಭಾಳ ಚಿಂತೆ ನಡೆಸಿಲ್ಲ ಅಂದ್ರೆ ಸುಮ್ಮನೆ ನಿನಗೇನು ತಗೋತ ತಿರುಗ ಹಾಕ್ತಾ ಹೋಗ್ತಾರೆ. ಅಲ್ಲ ಹಾಕಿ ಬಿಟ್ಟು ಹೇಳಿಲ್ಲ ಅಂತ ಅವ್ರು ರಾಜ ನಮ್ಗೆ ಕಿರಿಕಿರಿ ಮಾಡ್ಕೊತಾರಪ್ಪ. ಏನ್ರಿ ಎಂದೂ ಮುಗಿಲಾರ ಕತ್ತಿ ಹೇಳ ನಮ್ಮ ತೇವಂತ ಒಟ್ಟ ಯಾರಿಗೂ ಹತ್ತಾ ಹೋಗ್ತಾ ನಮ್ಮ ತಲೆ ಪಂಡಿತರ ತಲೆ ಆ ತಲೆ ಕೇಳಿಸ್ಕೊಡ್ತೀನಿ. ನನಗೆ ಕರ್ಕೊಂಡವ್ರನ್ನ ಹೇಳ್ತಾರ ಅಂತ ಏನು ತೊಗೊಂಬಾರ ನಾವೆಲ್ಲ 4 ವೇದ ಮುಗಿಸಿದವರು. ಇವತ್ತು ಪಾರ್ಟಿ 3 ವೇದ ಓದೇ ನೋಡು ನಾನು ಕೂತಾವ. ಇವಂಗಾಗಿ ನನಗಾಗಿ ನಿನಗೇನ ಕರ್ಕೊಂಡು ಹೋಗಿ ನೀವು ಅಂದ್ರೆ
ರಾಜ ಅನ್ನೋದು ಕೂಡ್ಸಿದ್ರಂತ ಅಯ್ಯಪ್ಪ ಏನು ಬೆಳೆದು ಬಂದೀನಿ ಅದನ್ನು ರುಮಾಲ್ ಸುತ್ತಿದ್ದ ಸೂತ್ರ ಒಟ್ಟು ಹೇಳಿದ್ರು ನಾ ಎಂದೂ ಮುಗಿದ ಕತಿ ಹೇಳಿರ್ಬೋದು ಏನು ಹೇಳ್ತೀವೋ ಅನ್ನೋದು ಅಂದರೆ ನೀವು ಕೇಳಿ ಏನಂತ ಕೇಳಿ ತಲೆ ಕೆಡಿಸ್ಕೊತೀರಿ ನಮ್ಗೆ ಎಂದೂ ಮುಗಿಲಾರ ಕತಿ ಹೇಳಿದರೆ ಮುಗಿಲಿಲ್ಲ ಅಂದ್ರೆ ನಮ್ಗೆ ಏನು ಕೊಡಕ್ಕೆ ತಾಯಿ ನಿಮ್ಗೆ ಏನೈತೆ 10 ಲಾಖ ರೂಪಾಯಿ ಕೊಡ್ರಿ ಅದಕ್ಕೇನೈತೆ ಅಂತ ಹಾಗಾದ್ರೆ ನೀವು ಕೆಲಸ ಮಾಡ್ಬೇಕು ನಾ ಕೇಳೀನಿ ಈಗ ಹಿರಿಯರ ಬಾಯಿ ಏನು ಹೇಳೋರು ಮ್ಯಾಲೆ ಕೊಡ್ಬೇಕು ಕೇಳೋರು ಕೆಳಗೆ ಕೊಡ್ಬೇಕು ನೀವು ಮ್ಯಾಲೆ ಕೂತ್ರೆ ನಾ ಕೆಳಗೆ ಕೂತು ಹೆಂಗೆ ಹೇಳಿ ನೀವು ಕೆಳಗೆ ಬರಿ ಅಂತ ರಾಜ ಕೆಳಗೆ ಕೂತ ಅವನು ಯಾತ್ರೆ ಮೇಲೆ ಅವನು ಹುಡುಗರು ಕೂಡಿಸಿದ್ರು ರೈತರನ್ನ ಹೇಳಪ್ಪ ಅಂತ ಹಂಗಿರಂಗಿಲ್ಲ ಹೇಳೋರಿಗೆ ಕುಂಕುಮ ಹಚ್ಬೇಕು ಇಲ್ಲ ಬುಕ್ಕಿಟ್ ಹಚ್ಬೇಕು ಹಾರ ಪಾರ ಹಾಕ್ಬೇಕು ಅಂತ ಹಚ್ಬೇಕು ಇದೆಲ್ಲ ಮಾಡ್ಬೇಕು ನಿಯಮದಲ್ಲಿ ಅದು ಶಾಸ್ತ್ರದಂತ ಅವ್ನು ಹಾರ ಹಾಕಿದ್ರಂತ ಕುಂಕುಮ ಹಚ್ಚಿದ್ರು ಹೇಳಪ್ಪ ಅನ್ನೋ ಕೂಡ್ಲಂತ ಒಂದು ಊರಾಗ ಇಬ್ಬರು ಗಂಡ ಹೆಂಡತಿ ಮುಂದೆ ಏನಾಗ್ತದೆ ಅವ್ರಿಗೆ 2 ಮಕ್ಳು ಹುಟ್ಟಿದ್ರು ಮುಂದೆ ಏನಾಗ್ತದೆ ಮಕ್ಕಳು ಶಾಣ್ಯರಾದರು ಸಾರಿ ಹೋದ್ರು ಕಳತರು ದೊಡ್ಡವರಾದರು ಅವ್ರಿಗೆ ಲಗ್ನ ಮಾಡಿದರು ಅವ್ರ ಮತ್ತೆ ಮುಂದೆ ಏನಾಗ್ತದೆ ಅವ್ರಿಗೆ 2 ಮಕ್ಕಳು ಮುಂದೆ ಏನಾಗ್ತದೆ ಆ ಮಕ್ಕಳು ಸಾರಿ ಹೆಚ್ಚಿದ್ರು ಅವ್ರು ಸಾರಿ ಕಲಿತರು ಅವ್ರು ದೊಡ್ಡವರಾದರು ಮತ್ತು ಅವ್ರಿಗೆ ಹೆಣ್ಣು ನೋಡಿದ್ರು ಅವ್ರು ಲಗ್ನ ಮಾಡಿದರು ಮುಂದೆ ಅವ್ರ ಮಕ್ಕಳು ಹೇಳ್ಬೇಡ್ರು ಹಿಂದೆ ಎರಡಾದ್ರು ಈಗ ಸಂಸಾರ ಕತಿ ಎಂದು ಮುಗಿಬೇಕ್ರಿ ಇದು ಮುಗಿಲಾರದ ಕತಿ ಇದು ನಾವು ಬರೀ ಇದನ್ನೇ ಹೇಳ್ಬೋದು ಕೂಡ್ತೀವಿ ಮಹಾರಾಜರ ಕಡೆ ಬಂದು ನಾವು ಹೇಳಿದ್ರೆ ಏನು ಹೇಳ್ತೀವಿ ಮಹಾರಾಜರ ನಾವು ಹೆಂಗಿರ್ತೀವಿ ಗೊತ್ತಿತ್ತು ನಮ್ಮ ಪ್ರಪಂಚಕ್ಕೆ ದೃಷ್ಟಿ ಹೆಂಗದ ಮಹಾರಾಜರ ನೀವು ಇದರಿಂದ ಈಗ ನನ್ನ ಮಗ ಮ್ಯಾಟ್ರಿಕ್ ಬಂದಾಗ ಅಪ್ಪ ಅವ ಮಗನ ಕರ್ಕೊಂಡ್ಬರ್ತಾರೆ ಮ್ಯಾಟ್ರಿಕ್ ಇದ್ದವನ್ನ ಕರ್ಕೊಂಡ್ಬರ್ತಾರೆ ಮತ್ತು ಯಾಕೆ ಆಶೀರ್ವಾದ ಅವಾಗ ಅವಾಗನೇ ಮ್ಯಾಟ್ರಿಕ್ದಾಗ ಮಾರ್ಕ್ಸ್ ಚಲೋ ಬಂದರೆ PUC ಸೀಟ್ ಸಿಗ್ತೈತಿ ಕರ್ಕೊಂಡ್ಬರ್ತಾರೆ ನಿಮ್ಮ ಆಶೀರ್ವಾದ ಆಗಲಿ ಗುರುಗಳ ಮ್ಯಾಟ್ರಿಕ್ ಆಗಲಿ ನಮ್ಮ ಹುಡುಗರು ಚಲೋ ಆಗಲಿ ತಥಾಸ್ತು ನಾವು ಮ್ಯಾಟ್ರಿಕ್ ಆದ PUC ಆಗಲಿ ಡಿಗ್ರಿ ಕಲಿತ ಅವ್ನು ಸುಖದ ನಿಂದಿರಲಿಲ್ಲ ಹೇಳಿ ಡಿಗ್ರಿ ಕಲಿತು ಮುಂದೆ ನೌಕರಿ ಸಿಗಬೇಕು ಮಹಾರಾಜರ ಆಶೀರ್ವಾದ ಮಾಡಿ ಆತ ನೌಕರಿ ಸಿಕ್ತು ನೌಕರಿ ಹೇಗೆ 1 ವರ್ಷ ಆಗೋದಕ್ಕೆ ಚೌಕರಿ ಬೇಕಾಗ್ತದೆ ಹುಡುಗ ಲಗ್ನ ಮಾಡ್ಬೇಕಲ್ಲ ಮುಂದೆ ಹೆಂಗೆ ಸಿಗಬೇಕ್ರಿ ಮಹಾರಾಜರ ಆಶೀರ್ವಾದಪ್ಪ ಅದಕ್ಕೂ ಆಯ್ತು ಮುಗಿತದೇನ್ರಿ ಇದು ಅವಾಗ ಮಗ ಹುಟ್ಟು ನನ್ನ ಮಗಕ್ಕೆ LKG ಸೀಟ್ ಸಿಗ್ಬೇಕ್ರಿ UKG ಸೀಟ್ ಸಿಗ್ಬೇಕು ಅವ್ರು ದೊಡ್ಡದಾದ್ರಿ PUC ಮ್ಯಾಟ್ರಿಕ್ ನೀವು ಬಿಟ್ಟು ನಾವು ಕಾಲೇಜ್ಗಳಿಗೆ LKG ಸೀಟ್ ಸಿಗೋದು ಅವತ್ತು ಹಿಡಿದು ಕೂತಲ್ಲಿಗೆ ನನಗೊಬ್ಬರು ಹೇಳಿದ್ರು ನಾವು ಗುರುಗಳು ಸಪ್ತಾಹ ಕೊಂಡಿವ್ರಿ ಅಂತ ನಮ್ಮ ಆಫೀಸ್ನಾಗ ಮುಂದೆ ಹೊಳೆ ಲಗುಳಪ್ಪ ಅಂದ್ರೆ ಯಾಕೆ ಮತ್ತೆ ಏನು ನಿಮ್ಮ ಊರಿಗೆ ಹೋಗಿದ್ರಿ ಲಘು ಬಂದ್ರಿಲ್ಲ ನಾನೇ ನಮ್ಮ ಹೆಣ್ಮಕ್ಳು ಬಿಟ್ಟು ಹೋಗಿದ್ವಿ ಅಂತ ಯಾಕೆ ಒಬ್ಬ ಹೊರಗೆ ಬಿಟ್ಟು ಹೋಗಿ ವೈನಿಯವ್ರು ಮತ್ತಂದು ಹುಡುಗ ಸೀಟ್ ಸಿಗ್ತೇವೆ ಟೆನ್ಷನ್ ಆಗಿ BP ಅಡ್ಮಿಟ್ ಮಾಡಿದ್ರು LKG ಸೀಟ್ ಸಿಗ್ತದಲ್ಲೋ ಅವ್ನು ಹಿಂದಿಗೆ BP ಅಡ್ಮಿಟ್ ಮಾಡಿದ್ರು ದವಾಖಾನೆ ಪರಿಸ್ಥಿತಿ ಹಿಂಗದ ನಮ್ಮದು ಮುಗಿಯಂಗೆ ಇರಲ್ಲ ಎಂದೂ ಮುಗಿಲಾರ್ದ ಕತಿ ಇದೆ ಯಾವುದು ಮುಗಿತದ ಅದನ್ನು ಕೇಳಿಕ್ಕೆ ತಯಾರಿ ಇಲ್ಲ ಇದನ್ನು ಬಿಡ್ರಪ್ಪ ಇದ್ರಾಗಿ ಸುಗುದಿಲ್ಲ ಅಂತ ಮಹಾರಾಜ್ ಹೇಳಿದರೆ ಜ್ಞಾನೇಶ್ವರ ಮಹಾರಾಜರು ಇಷ್ಟೆಲ್ಲ ಬರೆದು ಕೇಳ್ಕೊಂಡ್ರಿ ಅವರು ನಾವಿಷ್ಟೆಲ್ಲ ನಾವು ಹೇಳ್ತೀವಿ 50 ವರ್ಷ ಆತ್ರಿ ಮಹಾರಾಜರ ಕೈ ಮಕ್ಕಳು ಸಪ್ತಾಹ ಹೊಡಿಕಂತ 50 ವರ್ಷ ಆತು ನಾವು ಸಪ್ತಾಹ ಕಜಾಪುರ ಸಪ್ತಾರೆ ಇದು 35ನೇ ವರ್ಷ ನೋಡ್ರಿ ನಮ್ಮದು ನಾವು ಏನ್ರಿ ಮಹಾರಾಜರಿಗೆ ಚಂದಾಗಿ ಬಿಡ್ಕೊಂಡಿದ್ದೀವಿ ಅದು 13 ವರ್ಷದ ಹುಡುಗ ಜ್ಞಾನೇಶ್ವರಿ ಹಾಕ್ರಿ ಏನು ಹ್ಯಾಪಿ ಅಡ್ಡಾಡು ಹುಡುಗ ಏನು ಬಿಡ್ಕೋತ್ರಿ ಅದು ಭಗವಂತನ ಏನಾದರೂ ಚೂಚಾರ ಆಧ್ಯಾತ್ಮ ಮಾಡಿದರೆ ಕಳಾಚಿ ವೆಂಕಟೇಶ್ ಅವರು ದುಷ್ಟರ ಪುತ್ಲಿ ಬದಲು ಮಾಡೆ ಅವ್ರು ಸನ್ಮಾರ್ಗದಾಗ ನಡೆಯಂಗೆ ಮಾಡೆ ನಾವೊಬ್ಬರಿಗೆ ಕಿಬ್ಬಿಡ್ರಿ ನಾವು ಊರಿಗೆ ಮಳೆ ಆಗಿರಲಿಲ್ಲ ನಾವು ಕೇಳಿವನು ನಳ ಬಂದು ನಾವು ಹೆಂಗದ ಅಂದ್ರೆ ನಮ್ಮ ಭಾರತೀಯ ನಮ್ಮದು ಮನುಷ್ಯನ ಪದ್ಧತಿ ಅಂದರೆ ನಳ ಬಂದಂತ ಹೆಂಡ್ತಿ ಹೋದ್ರೆ ಬೇಡ ಮಕ್ಕಳ ಚಾಲೂ ಮಾಡಿದ್ರೆ ನಮಗೆ ಸಣ್ಣ ಹಾಕೋ ಪಟ ತುಂಬ್ಕೊಂಡು ಹೋದ್ರೆ ನಾವು ನಳ ಬಂದ ಅಂತ ಮಕ್ಕಳ ಹೇಳಿಕ್ಕೆ ತಯಾರಿಲ್ಲ ಅವ್ರು ಚಾಲೂ ಮಾಡಿದ್ರೆ ನಮಗೆ ಸಣ್ಣ ಹಾಕಿ ಇಟ್ಟು ನಮ್ಮದು ಬುದ್ಧಿ ಹಿಂಗಿದ್ದಾಗ ನಮ್ಗೆ ಆನಂದ ಸಿಗಲಿ ನಿಜಾನಂದ ಪ್ರಾಪ್ತಿ ಆಗಲಿ ವಿಮಾನ ಬ್ರಹ್ಮಣ ಸ್ಥಿತಿ ಬರಲಿ ಯಾವ ಸಗುಣ ಬ್ರಹ್ಮಣ ಬರೋದಿಲ್ರಿ ಇವು ದಾಸೋದ್ರೆ ಅಕರ ಬ್ರಹ್ಮ ಹೇಳಿದ್ರೆ ಅವ್ರ ಸ್ಥಿತಿ ನಮಗೆ ಬರೋದಿಲ್ಲ ಯಾಕಂದ್ರೆ ನಮ್ಮಲ್ಲಿ ಆ ಭಾವನೆನೇ ಇಲ್ಲ ಅವ್ರು ಇವ್ರು ಹೆಂಗೆ ಕೇಳ್ಕೊತಿದ್ರು ಜ್ಞಾನೇಶ್ವರ ಮಹಾರಾಜರು ಕೇಳಿದ್ರು ಕಳಾಚಿ ವೆಂಕಟೇಶ್ ಅವರು ಜಗತ್ತಿಗೆಲ್ಲ ಒಳ್ಳೇದಾಗಪ್ಪ ದುಷ್ಟರ ಬುದ್ಧಿ ಬದಲು ಮಾಡ ಅವ್ರು ಸನ್ಮಾರ್ಗಕ್ಕೆ ಹಚ್ಚಂಗೆ ಮಾಡ ಯಾರು ಕೇಳಿ ಆ ಹುಡುಗರು ಹೇಳ್ಸಿರ್ತೀವಿ ಮಾತು ಸುತ್ತ ಕೇಳ್ಕೊಂಡ ಅದಕ್ಕೆ ಅವತಾರ ಮಾಡ್ರಂಗ ಇವ್ರು ಬರ್ದಾರಿ ಅವರು ಮಹಾತ್ಮ ಗಾಂಧಿ ಶಿಷ್ಯರು ಗೋದಾನ ಭೂದಾನ ಚಳವಳಿ ಮಾಡ್ತಿದ್ರು ವಿನೋದ ಭಾವಿ ಅಂತ ಅವರು ದುರೈ ಜೈಲಾಗ ಹಾಕಿದ್ದಾರೆ ದುರೈದ ಜೈಲಾಗ ಹಾಕಿದಾಗ ಅವ್ರ ಕಡೆ ಪ್ರವಚನ ಹೇಳಿಸಿದ್ರು ಗೀತಾ ಮೇಲೆ ಪ್ರವಚನ ಹೇಳೋದು ಅವ್ರು ಇಡೀ ಗೀತಾ 5 ಪ್ರವಚನ ಹೇಳಿದ್ರು ಅದು ಪುಸ್ತಕ ರೂಪದಾಗ ಆಗಿತ್ತು ಆದರೂ ಒಬ್ಬ ಕೆಲಸ ಕೊಡ್ತಾರೆ ಜೈಲಾಗ ಪುಟ್ಟಕ್ಕೆ ಹಾಕೋದಿದ್ರಿ ಈಗ ಮನೆ ಹೇಳಿದ್ರು ನೋಡ್ರಿ ಯಾವನೋ ರೇವಣ್ಣ ಪ್ರಜ್ವಲ ಯಾವನೋ ಕೈದಿ ಅಂತ 585 ಪಗಾರ ದೂಡಿಸ್ತಾರಂತ ಪೇಪರ್ನೇ ಬಂದಿತ್ತು ಹಂಗಾಗಿ ಕೆಲಸ ಕೊಡ್ತಾರೆ ಇವು ಏನು ಬರ್ತಿತ್ತು ರಬ್ಬಕ್ಕೂ ಬೈಂಡಿಂಗ್ ಮಾಡ್ತಿದ್ದತ್ರಿ ಯಾರು ಸ್ವತಃ ಹೋರಾಟಗಾರ ಅವನು ದುರೈ ಜೈಲಾಗಿದ್ದ ಅವ್ನು ಯಾರೋ ಅವನು ಜೈಲಾಗ ಏನು ಮಾಡಿದಂತ ಅವ್ರನ್ನೇ ಅವ್ರು ಹಳೆ ಜ್ಞಾನೇಶ್ವರಿ ಸಿಕ್ಕಿತ್ತು ಮರಾಠೆ ಅದಂತ ಅವ್ನು ಕೊಟ್ಟಿದ್ದೆ ಇದು ಬೈಂಡಿಂಗ್ ಮಾಡಿಕೊಡು ಅಂತ ಅವ್ನು ಬೈಂಡಿಂಗ್ ಮಾಡಿ ಕೊಡ್ತಾನಂದ್ರೆ ಸರಿ ಹೆಚ್ಚಿಡ್ರಿ ಹೊರಗೆ ಬೇಕ್ರಿ ಆರು ಬೇಕ್ರಿ ಅಂತ ಓದ್ಲಿಕ್ಕಂತ್ರಿ ಓದುವಾಗ ಅವ್ನು ಹೆಂಗೆ ಆಗಿದ್ದ
ಅಂದರೆ ಜೇಲ್ ಮುಂದೆ ಜಂಟಿ ಬಾರಿಸ್ಕೊಂತ ಪಾಲಿಗೆ ಹೋಗ್ತಿತ್ತಂತ್ರಿ ಏಕಾದಶಿ ಒಮ್ಮೆ ಜ್ಞಾನೇಶ್ವರ ಮಹಾರಾಜರ ಪಾಲಿಗೆ ಇಲ್ಲಿ ತುರೈ ಜೈಲು ಮುಂದೆ ಇವ ಅಂತ ಭಾಗದಾಗ ಸಳಿ ಒಳಗೆ ಕೈ ಹಾಕಿ ಹೋದ್ರಾವಂತ ಜ್ಞಾನಪ್ಪ ನಾನೇನು ಕರ್ಕೋತೀನಿ ನನಗೇನು ಉದ್ಧಾರ ಮಾಡ್ತೀನಿ ಅಂತರಂಗಕ್ಕೆ ಹತ್ತಿದ್ರೆ ಆಗ್ತದ್ರಿ ಅಂತರಂಗಕ್ಕೆ ಹತ್ತಂಗೆ ನಾವು ಮ್ಯಾಲೆ ಸಾಪ್ ಮರ ಮಚ್ಚಿದಂಗೆ ಮ್ಯಾಲೆ ಸರ್ಕೊಂಡು ಬಂದು ನಾವು ಅಧ್ಯಾತ್ಮ ಮಾಡ್ತೀವಿ ಅಂದರೆ ಅಂತರಂಗಕ್ಕೆ ಕೇಳ್ಬೇಕು ಯಾವುದಕ್ಕಾಗಿ ಸಮರ್ಥರು ಬಂದಾರ ಅಂತ ಹೆಗಡೆ ಹೆಚ್ಚು ಹೇಳ್ತಾರೆ 5 ಪಾಯಿಂಟ್ ರೂಪಾಯಿ ಗೊತ್ತು ನಮ್ಮ ಕಡೆ ಹೇಳಿ ಎಷ್ಟು ತಪಲಾದ ಶಾಯಿ ಹಾಕ್ಸೋ ಎಷ್ಟು ಮುಸುಕಿ ಹಾಕ್ಸೋ ನಾವು ಸುವಾಸಕರು ಗೊತ್ತು ಖರೆ ನಿಜವಾಗ್ಲೂ ನಮಗೆ ಅಂತರಂಗದಾಗ ಹೇಳಿದಿರ್ತಾರ ನಾವು ಹಿಂಗೆ ವ್ಯರ್ಥ ಕಾಲ ಹೊರಗೆ ಅಡ್ಯಾಡ್ಕೊತ ಹೋದ್ನೆ ಇದನ್ನು ಮಾಡ್ತಿದ್ದಿಲ್ಲ ಅಂತರಂಗಕ್ಕೆ ಛೇದ ಹತ್ಬೇಕ್ರಿ ಇಡೀ ಜಗತ್ತಿಂತ ಅವತಾರ ಪಾಂಡುರಂಗ ಜ್ಞಾನೇಶ್ವರ ಮಹಾರಾಜರು ಆ ಒಬ್ಬ ದೇವರು ನೋಡೋ ಸಲ ಎಷ್ಟು ಕಷ್ಟಪಟ್ಟರು ಏನ್ರಿ ನಾವು ಅಂತೀವಿ ಚಾ ಕೊಡಬಾರ್ದು ಅಂತೀವಿ ಚಾ ಕೊಡ್ತಾರೆ ಉಪ್ಪಿಟ್ಟು ಕೊಟ್ಟು ಚೂಡ ಕೊಡ್ತಾರೆ ಅವ್ನು 9 ವರ್ಷದ ಹುಡುಗ ಗುಂಡಿಗೆ ಹೋಳಿಗೆ ತಿನ್ನಂಗಾಗ್ತದೆ ಪತ್ತಪ್ಪಿನೈತಿ ನಾವು ನಂಗೇನು ಹೋಳಿಗೆ ತಿನ್ನಂಗಾಗೈತಿ ನಮಗೆ ನಮ್ಮ ಕಡುಬು ತಿನ್ನಂಗಾಗೈತೆ ಅಂತೀವಿ ಆ ಸಣ್ಣ ಹುಡುಗ ಹೋಳಿಗೆ ತಿನ್ನಂಗಾಗೈತೆ ಅಂತ ಬೇಡ್ಕೊಂಡ್ಬಂದ್ರೆ ಅವ್ರು ಯಾರನ್ನ ತುಡುಗು ಮಾಡಿದ್ರಿ ಗಡಿಗೆ ತೊಗೊಂಡ್ರೆ ವಿಠೋಬಾ ಕೇಸರಿ ಗಡಿಗೆ ಮಾಡಿದ್ರು ನಿಮ್ಮ ಮಕ್ಕಳಿಗೆ ನಿಮ್ಮಂಥ ಸನ್ಯಾಸಿ ಮಕ್ಕಳಿಗೆ ಹೊಳಿಬೇಕೇನು ಜಬರಿಸಿದ್ರು ಹೊಡಿಯೋದು ಮುಕ್ತಾವಾಗಿ ಏನು ಮಾಡ್ತೀನಿ ಇಷ್ಟು ಕಷ್ಟಪಟ್ಟು ಈ ಹರಕತ್ತಾಗೈತ್ರಿ ಜ್ಞಾನೇಶ್ವರಿ ಬರೀದು ಬಿಡಿಟ್ಟು ಬರೆದ ಮೇಲೆ ಏನಾದರೂ ಪರಿಸ್ಥಿತಿ 300 ವರ್ಷ ಅಕ್ಷರಶಃ ಸಿದ್ದೇಶ್ವರ ಗುಡಿ ಅದರಿ ಎಲ್ಲಿ ಜ್ಞಾನೇಶ್ವರ ಮಾವಡಿಯರ ಸಮಾಧಿ ಅದ ಸಿದ್ದೇಶ್ವರ ಗುಡಿ ಅದ ಕತ್ತೆ ಅಡ್ಡಾಡ್ತಿದ್ವು ರೀ ಮಂದಿ ಕಲ್ಪನೆ ಇಲ್ಲಿದೆ ಜ್ಞಾನೇಶ್ವರಿ ಅವಾಗ ಏಕನಾಥ್ ಮಹಾರಾಜ್ ಅದಕ್ಕೆ ಅಂತ ನೋಡ್ರಿ ವಾರ್ಕರಿ ಮೇಲೆ ಜ್ಞಾನಾಚ ಏಕ ನಾಮಾಚ ತುಕ ಅಂತ ನಾಮದೇವರ ಅವತಾರ ತುಕಾರಾಮರ ಅವ್ರು ಶತಕೋಟಿ ಅವಂಗ ರಚನೆ ಮಾಡಿ 96 ಕೋಟಿ ಮಾಡಿ ಅವ್ರ ಅವತಾರ ಸಮಾಪ್ತ ನಾಮದೇವರು ಉಳಿದ 4 ಕೋಟಿ ಚಿಲ್ಲರ ಬಂದು ತುಕಾರಾಮರು ಪೂರ್ತಿ ಮಾಡಿ ಆ ಶತಕೋಟಿಯ ಬಂದು ಪೂರ್ಣ ಮಾಡಿದಾರಂತೆ ಹಂಗೆ ನಾಮಾಚ ಏಕ ಜ್ಞಾನಾಚ ಏಕ ನಾಮಾಚ ತುಕ ಜ್ಞಾನಾಚ ಏಕ ಜ್ಞಾನೇಶ್ವರ ಮಹಾರಾಜರು ಜ್ಞಾನೇಶ್ವರಿ ಬರೆದಿದ್ರು ಏಕನಾಥ್ ಮಹಾರಾಜರಕ್ಕೆ ಹೋದ್ರಂತವ್ರು ಅವ್ರ ಕನಸಿನಾಗ ಏಕನಾಥ ಏನು ಮಾಡಿದ್ರಪ್ಪ ನನ್ನ ಸಮಸ್ಯೆ ಭಾಳ ಆಗ್ಯದ ಏನ್ರಿ ನನಗೆ ಆನಂದ ಬೇರೆ ಊರು ಹಾಕೊಂಡ್ಬಿಡ್ತಾವ ಬಿಡಿಸಬಾ ಇದ್ರೆ ಅಂತ ಆನಂದ ಬೇರೆ ಊರು ಹಾಕೊಂಡು ಇವ್ರು ಅಲ್ಲಿ ಸಮಾಜದ ಎಂದು ಮಾತಾಡುವಂಥ ವ್ಯಕ್ತಿಗೆ ತಮ್ಮ ಆನಂದ ಬೇರೆ ಬಿಡಿಸುವ ಅಂದ್ರೆ ಆನಂದ ಬೇರೆ ಬಿಡಿಸುವ ಅಂತ ಕರೆದು ಹೋದಂತೆ ಕರೆದು ಹೋದ ಕೂಡ ಇವ್ರ ಮನ್ಯಾಗ ಒಂದು ಏಕನಾಥ್ ಮಹಾರಾಜರ ಮನ್ಯಾಗ ಅವ್ರ ಮುದ್ಯಾನ ಕಡೆ ಒಂದು ಹಳೆ ಜ್ಞಾನೇಶ್ವರಿ ಇತ್ತು ಇವ್ರ ಜ್ಞಾನೇಶ್ವರ ಮಹಾರಾಜ ಏನಂತ ಆ ಜ್ಞಾನೇಶ್ವರಿ ಶುದ್ಧಿ ಮಾಡದ ಅದ್ರಾಗ ಬಂಗಾರ ಮಾಡುವಂಥ ಒಂದು ಓವಿ ಹಾಕಿ ನಾನು ಅದನ್ನು ತೆಗಿ ಅನ್ನೋದಂತ ಇವ್ರು ಅಂದ್ರಂತೆ ನೀವು ಬರೆದಿದ್ದು ತೆಗೆಯುವ ಅಧಿಕಾರ ನನಗಿಲ್ಲ ಅದನ್ನೇ ಏನು ಜೋಡಿಸಂತೀರಿ ಜೋಡಿಸ್ತೀನಿ ಅಂದು ಕೂಡ ಅವ್ರು ಏನು ಹೇಳಿದ್ರು ನಿನಗೆ ಯಾವ ಓವಿ ಕಣ್ಣಿಗೆ ಹೋಗ್ತಾ ಹೋಗಿ ಒಂದು ಅಕ್ಷರ ಜೋಡಿಸೋದ ಅಂದ್ರೆ ನಾ ಬರೆದಿದ್ದ ಸಂಖ್ಯೆ ಅಷ್ಟೇ ಉಳಿತದ ಅಕ್ಷರ ಹೆಚ್ಚಾಗ್ತಾವ ಅವ್ನು ಹೇಳಿ ಅದನ್ನು ಜ್ಞಾನೇಶ್ವರಿ ಶುದ್ಧಿ ಮಾಡಿದ ಯಾರು ಏಕನಾಥ್ ಮಹಾರಾಜ ಇಂಥ ವ್ಯಕ್ತಿ ಇಷ್ಟೆಲ್ಲ ಪಡೆದು ಗುಡ್ಡಾಡಿದ ಯಾರ ಸಲುವಾಗಿದೆ ಅದ್ರ ಸಲುವಾಗಿ ಕೇವಲ ನಾವು ಮನುಷ್ಯ ಮಾತ್ರ ಎಲ್ಲರೂ ಆನಂದ ಪಡಬೇಕು ಕಷ್ಟಪಡಬಾರ್ದು ನಾವೇನು ಸುಖ ಬೇಕು ಕಷ್ಟ ಬೇಡ ಅಂತೀವಲ್ಲ ಆದರೆ ನಾವು ಮಾಡುವ ಆ್ಯಟಿಟ್ಯೂಡ್ಸ್ ಅಂತೀವಲ್ಲ ನಾವು ಮಾಡುವ ಪ್ರಪಂಚಿಕ ವರ್ತನೆ ಹೆಂಗದ ಅಂದರೆ ಬ್ರಹ್ಮಚಂದ್ರ ಮಹಾರಾಜರ ಭಾಷೆ ಹೇಳಿದ್ರು ಎಲ್ಲರೂ ಸುಖ ಬಯಸ್ತಾರೆ ಆದ್ರೆ ಮಜಾ ಏನದಂದ್ರೆ ಕಷ್ಟದ ಸುಖದ ಮುಸುಕ ಹಾಕೊಂಡು ಬಂದದಂತೆ ನಮಗೆ ಅನಿಸ್ತದೆ ಸುಖ ಅದಪ್ಪ ಅಂತ ಆದ್ರೆ ಒಳಗೆ ನೋಡಿದ್ರೆ ಕಷ್ಟ ಅದಂತೆ ಹಂಗೆ ನಾವು ಪ್ರಪಂಚಿಕರಿಗೆ ಈ ವ್ಯವಹಾರದಾಗ ಬಿದ್ದು ನಮಗೇನಾಗಿಬಿಡ್ತದೆ ಅಂತಂದರೆ ನಮಗೆ ಮತ್ತೊಂದು ಮಾಡಲಿಕ್ಕೆ ಆಗೋದು ಎಷ್ಟೇ ಎದ್ದಂಥ ಜ್ಞಾನಿಗಳು ಬಂದು ಹೇಳಿದ್ರು ಒಮ್ಮೆ ಇವರು ಯಾವುದು ಗಣಪತಿ ದೊಡ್ಡ ಗುಡಿ ಅದಲ್ಲ ಸಜ್ಜನಗಡಕ್ಕೆ ಹೋಗುವಾಗ ವಾಯಿ ಒಳಗೆ ಬ್ರಹ್ಮಚಂದ್ರ ಮಹಾರಾಜ ಇದ್ರಂತೆ ಅಲ್ಲ ಬ್ರಹ್ಮಚಂದ್ರ ಗೋಂದಾವಳಿ ಒಳಗಿದ್ದ ವಾಯಿ ಒಳಗೆ ಕೀರ್ತನಕಾರ ಇದ್ರಂತೆ ಮರಾಠ ಭಾರಿ ಕೀರ್ತನ ಅಂತ ಕುದುರೆ ಮೇಲೆ ಬರೋರಂತ ಅವ್ರು ಹೆಂಡತಿನ ಮುಂದೆ ಕೂಡ್ಸ್ಕೊಂಡು ಕುದುರೆ ಮೇಲೆ ಬರ್ತಿದ್ರು ಅವ್ರು ಕೀರ್ತನಕಾರ ಹಂಗೆ ಗೋಂದಾವಳಿಗೆ ಕೀರ್ತನಕ್ಕೆ ಬಂದ್ರಂತೆ ದೊಡ್ಡ ಕೀರ್ತನಕಾರ ಬಂದ ಸಾಮಾನ್ಯ ರೀ ಅವ್ರ ಕೀರ್ತನ ಹೇಳಿಸ್ಬೇಕಂದ್ರು ಎಲ್ಲ ಕಾರ್ಯಕ್ರಮ ನೀವೆಲ್ಲ ಬಂದು ಮಾಡಿದ್ರು ಅವ್ರದ್ದು ಕೀರ್ತನ ಪಾಳೆ ಕೊಟ್ಟರು ಒಟ್ಟು ಕೂಡ ಅವ್ರ ಕೀರ್ತನ ಹೇಳ್ಬೋದು ಅವ್ನು ಏನು ಆಗ್ತಿತ್ತು ಇವೇನು ಆಧ್ಯಾತ್ಮ ಭಕ್ತಿ ಮಂದಿನ ಕೂಡಿಸಿ ಇವೇನು ಭಕ್ತಿ ಬೆಳೆಸೋ ಹೊಟ್ಟಿಗೆ ಇಟ್ಕೊಂಡಿವ ನಾ ಕೀರ್ತನಕಾರ ಊರೂರು ಅಡ್ಡಾಡಿ ಕೀರ್ತನ ಮಾಡೋದನ್ನು ಖಾಲಿ ಆಗ್ಬೋದು ಇಲ್ಲ ನನಗೆ ಏನೋ ಇವ್ರು ಸುಧಾರದಿಂದ ನಾವು ಗೋಂದಾವಳಿಗೆ ಸಿಕ್ಕ ನೀವು ಈ ಗೋವಾಗ ಬ್ರಹ್ಮಚೈತನ್ಯ ಗೋವಾಗ ಇವೇನು ಭಕ್ತಿ ಬೆಳೆಸೋ ಬೈಲಿಕ್ಕತ್ತ ಬ್ರಹ್ಮಚೈತ್ರ ಮಾಡೋದು ಕೀರ್ತನ ಅವ್ರು ಏನು ಹೇಳ್ತಾರಂದ್ರಿ ಕೀರ್ತನ ರೂಪದಾಗ ಬೈಯೋದಂತ ಪ್ರವಚನ ಧ್ಯಾನಾಸಕ್ತಿ ನಿದ್ರಾಗಡಿ ಪ್ರವಚನಾಸಕ್ತಿ ನಿದ್ರಾಗಡಿ ಪ್ರವಚನ ಮಾಡ್ಕೊತ ಬೈಯೋದು ಧ್ಯಾನ ಮಾಡ್ಕೊತ ನಿದ್ದೆ ಮಾಡೋದು ಅಂತ ಅವ್ರು ಕೀರ್ತನ ಬೈಲಿಕ್ಕತ್ತ ಬ್ರಹ್ಮಚೈತ್ರ ಮಹಾರಾಜ ಇವ್ರೇನಂತ ಕೀರ್ತನ ಮುಗಿಲಿಕ್ಕೆ ಬಂದಾಗ ಯಾಕೆ ಎಲ್ಲ ಬರೆದು ಇಟ್ಕೊಂಡಿದ್ದೇನೆ ಬರೆದಿಟ್ಟರೆ ನೆಕ್ಸ್ಟ್ ಏನಾದ್ರು ನನಗೆ ಬರೆದು ಇಟ್ಕೊಂಡ್ರೆ ಆಗೋದು ಹೋಗೋದಂತೆ ನಾ ಏನು ಹೇಳ್ತೀನಿ ತಿಳ್ಕೊಳ್ಳೋದು ನಾನು ತಿಳಿಲಿಕ್ಕತ್ತದ್ರಿ ಅವರು ಯಾರು
ಬ್ರಹ್ಮಚೈತನ್ಯ ಮಹಾರಾಜರು ಭಾಳ ಮೇಲೆ ಕಲ್ತ್ಕೊಂಡು ಅವ್ರ ಶಿಷ್ಯ ಮಂಡಳಿ ಸಿಟ್ಟು ಬಂತು ನಿಮ್ಮ ಸ್ವಾಭಾವಿಕಲ್ರಿ ಬ್ರಹ್ಮಾನಂದರಿಗೆ ಅವ್ರಿಗೆ ಸಿಟ್ಟು ಬಂತು ಇಂತಿ ಕೂಡ ನಾವು ಈ ಕೀರ್ತನೆ ಹೇಳ್ತಾರೆ ಬೈಯುವುದನ್ನು ಮಹಾರಾಜರನ್ನ ಅವ್ರು ಬ್ರಹ್ಮಚೈತನ್ಯ ಮಹಾರಾಜ ಸ್ವಾಮಿ ಮಾಡಿ ಡಗಪ್ಪ ಕೂಡಿಸಿದಾರಂತ ಎದ್ರು ಅಂತ ಬರೋಬ್ಬರು ಒಂದೂವರೆ 2 ಆಗೈತಿ ರೀ ಮಧ್ಯಾಹ್ನದಾಗ ಬಿಸಿಲು ರಣ ಬಿಸಿಲು ಒಂದವ್ರು ಏನಿದೆ ಅದು ವಿಜಯಪುರ ಇದ್ದಂಗೆ ರಣ ಬಿಸಿಲ ಹೋಗಿ ಕೀರ್ತನೆ ಬಾಕ್ಸ್ ಅಷ್ಟಾಗ ಹಾಕಿದ್ರು ಏನು ಅನಂತ ಕೀರ್ತನೆ ಮಾಡಿದ್ವಿ ನನಗೆ ವೈರಾಗ್ಯ ಪ್ರಾಪ್ತಿಯಾಗಿದೆ ಈ ಇರುವುದ ಬೇಡ ನಾವು ಇಬ್ಬರು ಹಿಮಾಲಯಕ್ಕೆ ಹೋಗಿ ನಡಿ ಅಂತ ತಿಳ್ಕೊಂಡು ಅವನ ರಡ್ಡಿ ಹಿಡಿದು ದರದರ ಅಂಗಳಕ್ಕೆ ತೊಗೊಂಬಂದ್ರಂತ ಹಾಳು ಮಾಡಿ ನಾವು ಸುಡ್ತಿತ್ತು ಯಾರು ಸುಟ್ಟು ಬಿಸಿಲ ದೈ ಕುಡಿಬೇಕಂತ ಬ್ರಹ್ಮಚೈತನ್ಯ ಮಹಾರಾಜ ಗಾಬರಿ ಆಗ್ಬಿಟ್ಟಿರ್ತಿ ತನಕ ನಾನು ಹೋದ್ರೆ ನನ್ನ ಗತಿ ಹೆಂಗಿರ್ಬೇಕು ಈ ಹಿಮಾಲಯಕ್ಕೆ ಹೋದ್ರೆ ನನ್ನ ಗತಿ ಬಿಡೋದು ಎಲ್ಲೂ ಬಿಡೋದು ದಟ್ಟ ಹಾಳು ರಡ್ಡಿ ಹಿಡ್ಕೊಂಡೆ ನಿಂತಿದ್ರು ನಡಿ ಹಿಮಾಲಯಕ್ಕೆ ಹೋಗ್ಬಿಡೋದು ಕಾಲು ಸುಡ್ಲಿಕ್ಕೆ ಅಂತ ಹೋದ್ರು ಕೇಳೋಲ್ಲ ಇವ್ರು ಹೆಂಗೆ ಮಾಡ್ಬೇಕು ಏನು ಮಾಡ್ಬೇಕು ಮಾಡಿದ್ರೆ ಗಾಬರಿ ಆದ್ರೆ ಹಿಂಗ್ಯಾಕೆ ಮಾಡಿಕತ್ತಾರ ಬ್ರಹ್ಮಚೈತನ್ಯ ಮಹಾರಾಜ ಅವಾಗ ಬಾಬಾ ಸಾಹೇಬ್ ಕೀರ್ತಕರ್ ಅವರು ಆ ಕೀರ್ತನಕಾರ ಹೆಂಡತಿ ಹೇಳಿದ್ರು ನೀವು ಹೋಗಿ ಮಹಾರಾಜರ ಕಾಲು ಹಿಡ್ಕೊಂಡು ಬಿಡ್ತಾರ ಅದು ಹೋಗಿ ಮಹಾರಾಜರ ಕಾಲು ಹಿಡ್ಕೊಂಡು ಕೂಡ ಆತಂದ್ರೆ ನಾವು ಎಷ್ಟು ಮೆತ್ತಗಾಗಿಬಿಟ್ಟ ಮಹಾರಾಜರ ಕರಸ್ಪರ್ಶದಿಂದ ಅಲ್ಲೇ ವಸ್ತಿ ಇದ್ದು ಅವ್ರ ಕಡೆ ಉಪದೇಶ ತಗೊಂಡು ಮರದಿನ ರಸ ತುಂಬ ನವರಸ ತುಂಬ ಹೋಗಿ ಕೀರ್ತನೆ ಹೇಳಿದ್ರು ಹೇಳು ತಾತ್ಪರ್ಯ ನಿಮ್ಗೆ ಏನು ಅಂದರೆ ನಮ್ಮ ಮಹಾರಾಜರು ಮಾಡಿ ತೋರಿಸಿದ್ರು ಅಂತ ಹೇಳಿದ್ರಲ್ಲ ಅಪ್ಕೊಂಡ್ರಿ ಲವಂಗಿರಿ ಮಠದಾಗ ನಾನಾ ಸಾಹೇಬ್ ಮೃದಂಗ ಬಾರಿಸಿದ್ರು ಭಾಳ ಚಂದ ಬಾರಿಸ್ತೀವಿ ಬಾಬಾ ಅನ್ನೋದು ಚಲೋ ಸಿಕ್ಕಂದು ಬಾರಿಸಾಕ್ರಿ ಕೈನೂ ಚಲೋ ಆಯ್ತು ನಾನಾ ಸಾಹೇಬರು ಬಾಬಾ ಮಹಾರಾಜರು ಅಂದ್ರೆ ಎಲ್ಲ ಕಡೆ ಹೋಗ್ಬಾರ್ದು ನಾನಾಗಿ ತಿಳಿಯಂಗಿಲ್ಲ ಏನಾಗತ್ತೆ ಅವ್ರದ್ದೇನು ಮಹಾರಾಜರ ಒಂದು ವಿಚಾರ ಏನಿತ್ತಂದ್ರೆ ಈ ಹುಡುಗರು ದೊಡ್ಡ ಪ್ರಭಾವದ ಸಿಕ್ಕ ಸಂಪ್ರದಾಯ ಬಿಟ್ಟು ಹೋಗ್ಬಿಟ್ಟಿರತ್ತಿ ಅಂತ ಅವರು ಬೈತಿದ್ರು ಅವ್ರ ಮಹಾರಾಜರ ಕಡೆ ಅವ್ರು ಬಂದ್ರಂತ ಕೀರ್ತನಕಾರ ಬಂದು ಮಹಾರಾಜರವ್ರನ್ನ ಪೂರ ಏನ್ರಿ ನಿಮ್ಮಂಥದ್ನೇ ಅವಾಗ ರಾಮದೇವ್ರ ಮುಂದೆಯಾಗ ಇವ್ರಿಗೆಲ್ಲ ನಾನಾ ಸಾಹೇಬರಿಗೆ ನೋಡಿ ಮಸ್ತ್ ತಯಾರದ್ರಿ ನೀವು ಯಾರು ನಮಗೇನು ಸುಮ್ಮ ಬಾರಿಸ್ತಾವ ಹಾಡ್ತದೆ ರಾಮದೇವ್ರ ಸುಮ್ಮ ಹಾಡ್ತಾರೆ ನಾನ ಸುಮ್ಮ ಬಾರಿಸ್ತಾರೆ ನಾವು ಇದ್ದಾರೆ ಚಕ್ಕೊಂಡು ನಾವು ಭಕ್ತಿ ಮಾಡೋದ್ರಿ ಅದು ಮಹಾರಾಜರು ಯಾರೂ ಎತ್ತಿ ಕಟ್ಟೆ ಒಬ್ಬರು ಕೂತು ಬಿಟ್ಟು ಹೋಗ್ಬಿಟ್ರೆ ಮಾಡೋದೇನ್ರಿ ಅವ್ನು ಹಂಗೆ ಮಾಡ್ತಾರೆ ಏಕನಾಥಿ ಮಹಾರಾಜರು ಒಂದು ಚಿರಂಜೀವಿ ಪದದಾಗ ಅದು ಬರ್ದಾರಿ ಅವರು ನೀವು 4 ಮಾತು ಹೇಳಿ ಕಲ್ತಿದ್ರೆ ಜನರು ಏನು ಮಾಡ್ತಾರೆ ನಿಮ್ಮ ಮ್ಯಾಗ ಕುರ್ಚಿ ಮ್ಯಾಗ ಕೂಡಿಸ್ತಾರೆ ಹಾರ ಹಾಕ್ತಾರೆ ಗಂಧ ಹಾಸ್ತಾರೆ ಅತ್ತಾನ ಹಾಸ್ತಾರೆ ಬುಕ್ಕಿಟ್ ಹಾಸ್ತಾರೆ ಅದು ಕಿತ್ತಳ್ತಾರೆ ಉಪಾಧಿ ಹೋಗ್ಬೇಡ ಅಂತ ಹೇಳ್ತಾರೆ ಏಕನಾಥ ಮಹಾರಾಜರು ಜಗತ್ತು ನಿಮ್ಮನ್ನ ಆಧ್ಯಾತ್ಮ ಅದಕ್ಕೆ ಹೇಳ್ತಾರಲ್ರಿ ಇವೆಲ್ಲ ಪ್ರಚಾರ ರಾಮಕೃಷ್ಣ ಪರಮಹಂಸರು ಹೇಳಿದ್ರನ್ನ ಯಾರ್ಯಾರು ಬೆಳಕಿಗೆ ಬಂದಾರ ಆತ್ಮಜ್ಞಾನಿಗಳು ಇವರೆಲ್ಲ 1 ನಂಬರ್ ಅಲ್ಲಂತ್ರಿ 3 ನಂಬರ್ ಅಂತ 1 ನಂಬರ್ ಅರಳಿದಾಗ ಇದು ಹೋಗ್ಬಿಟ್ಟಾರ ಭಕ್ತಿ ಏನಂತವ್ರಿ ಎಲೆ ಬೆಳೆ ಕಾಯಿ ಹೆಂಗೆ ಆಗೋಗ್ಬಿಡ್ತಾರೆ ನಮ್ಮ ಮಹಾರಾಜ ಎಲ್ಲೂ ಪ್ರಕಟ ಮಾಡಿಲ್ರಿ ತಮ್ಮ ಎದು ಗೊತ್ತಾಗ್ಲಿಕ್ಕೆ ಹೋಗಿಲ್ಲ ಗೊತ್ತಾಗಿತ್ತು ಅಂದ್ರೆ ನಮ್ಮ ಮಹಾರಾಜರು ಬಿಡ್ತಿದ್ದು ನಮ್ಮ ಗಡಿ ಮಗ ಈಗ ವಿಜಯಾನಂದ್ರ ರಾಮರೆಡ್ಡಿ ಹೊರಗೆ ಹೇಳಿದ್ರು ಮುಂದೊಂದು ಕಾಲ ಬರ್ತಂದ್ರೆ ನಿಮ್ಮ ರಟ್ಟು ಸಾಲೋದಿಲ್ಲ ಇಬ್ಬರು ಜನಜಂಬಳಿ ನೀವು ಕಂಟ್ರೋಲ್ ಮಾಡ್ಲಿಕ್ಕೆ ಅಂತ ಹೇಳ್ಯಾರ ಅಂಥ ಆತ್ಮಜ್ಞಾನಿ ಸಾಧನ ಭೂಮಿಯಲ್ಲಿ ಇದು ರಾಮರೆಡ್ಡಿ ಅಂತ ವಿಜಯಾನಂದ ಹೇಳುವುದ್ರಿ ಅವ್ರ ಶಿಷ್ಯ ಇವತ್ತು ಅಮೆರಿಕಾದಾಗ ಎಂಥ ಅಧ್ಯಾತ್ಮ ನಡೆದ್ರಿ ಒಂದು ದಿವಸ ಖಾಲಿಗೆ ಬರೀ ಅಮೆರಿಕ ಕಡ್ಡಾಡ್ತಾರೆ ನಾಗೇಂದ್ರ ಅಂತ ಅವ್ರು ಕೂಡ ಬಂದಿದ್ರಲ್ಲ ಅವ್ರಿಗೆ ಹೇಳಕ್ಕೆ ಅಂದ್ರೆ ಅಂಥ ಸತ್ಪುರುಷ ಯಾಕೆ ಎಲೆ ಬೆಲೆ ಕಾಯಿ ಹಂಗಿದ್ರು ಅಂದರೆ ಅವ್ರನ್ನೆಲ್ಲರೂ ಮಾಡ್ತಾರೆ ನಮ್ಮಂಥವ್ರು ಉದ್ಧಾರ ಮಾಡೋ ಸಲುವಾಗಿ ಇಷ್ಟು ಕಷ್ಟಪಟ್ಟರು ಬ್ರಹ್ಮಚೈತನ್ಯ ಮಹಾರಾಜರು ಅದನ್ನ ಹೇಳಿದ್ರು ಆ ಶಿಷ್ಯನು ಜನ್ಮನಟಾಗಿ ಎಲ್ಲರೂ ನಾಯಿ ಸಾಕ್ತಾರೆ ಈ ಹಡಪು ಹತ್ತಿದ ನಾಯಿ ಏನಪ್ಪ ಅಂದ್ರೆ ರೋಗ ಹತ್ತಿದ ನಾಯಿ ತಂದು ಆರಾಮ ಮಾಡಿ ಸಾಕಿದನೆ ಹೌದನ್ನ ಮಾಡಿಸ್ಬೇಕು ಅದು ನಿಜವಾದ ಮಾಲಕರ ಕರ್ತವ್ಯ ಎಲ್ಲರಿಗೂ ಶಾಲೆಯರಿಗೆ ಈಗ ಧ್ಯಾನಕ್ಕೆ 60 ತಾಸು ಕೂಡ ಆಧ್ಯಾತ್ಮ ಬೋಧಿಸೋದು ಏನು ದೊಡ್ಡ ಮಾತು ಏನೂ ಇಲ್ಲ ಹೊಲದಾಗ ಸರಿಗೆ ತಗೊಂಡು ನೀರು ಹಾಸ್ಕೊಂತ ಕೆಲಸ ಮಾಡೋರು ಹಿಡ್ಕೊಂಡು ತಂದು ಆಧ್ಯಾತ್ಮ ಕಲಿಸಿದಲ್ಲ ಇದು ನಾವು ಮಹಾರಾಜರ ಶ್ರೇಷ್ಠ ಇದನ್ನು ನಾವು ತಿಳ್ಕೋಬೇಕು ಬರೀ ನಾವು ಮಾತಾಡ್ತೀವಿ ಅಂದ್ರೆ ಹಂಗಲ್ರಿ ಕೇವಲ ಒಂದು ಬಸ್ ಡ್ರೈವರ್ ಸಜ್ಜನಗಡಕ್ಕೆ ಹೋದ ಸಿದ್ದಣ್ಣ ಡ್ರೈವರ್ ನಮ್ಮ ಮಹಾರಾಜರ ಜೋಡಿ ಯಾತ್ರಾಕ್ಕೆ ಹೋಗಿದ್ರಿ ಸಜ್ಜನಗಡಕ್ಕೆ ಹೊಳೆ ಬರೋದ್ರ ಮಹಾರಾಜರ ಜೋಡಿ ಪರಿವರ್ತನೆ ಆಗಿ ನಾವು ತೊಗೊಂಡು 6 ಹಿತ್ತಾಳಿ ಚರಿಗೆ 12 ಚರಿಗೆ ತಂದು ಕೊಟ್ರಿ ಮಠದಾಗ ನಮ್ದು ಇರಲಿ ಇವತ್ತಿಗೂ ಹೋಗ್ರಿ ನಾವು ಕುಕ್ಕಟ್ಟಿ ಮಠದಾಗ ಕಲಿಬೇಕು ನಾವು ತಿಳ್ಕೋಬೇಕು ಎಷ್ಟು ಮಹಾರಾಜರ ಸಂಘದಿಂದ ಪರಿವರ್ತನೆ ಆಗ್ತದೆ ನಾಗವಾಯಿ ಸಾಮಾನ್ಯ ರೀ ಇಲ್ಲಿ ಎಸ್ ಪಿ ಇದ್ದಾವ ಮೊಮ್ಮಗನ ರೀ ಬಿಜಾಪುರಕ್ಕೆ ಎಸ್ ಪಿ ಇದ್ದಾವ ನಾಗವಾಯಿ ಹಾಂಡಿ ಇವತ್ತಿಗೂ ಕತ್ತಿ ಹೇಳ್ತಾರೆ ಎಷ್ಟು ದುಡ್ದಾರಿ ಒಬ್ಬರು ಇಬ್ಬರು ನಮ್ಮ ಮಠಕ್ಕೆ ದುಡ್ದಾರ ನಾವು ಹಾಗೆ ಹೋದವ್ರು ಜ್ಞಾಪಕ ಮಾಡ್ಕೋಬೇಕು ಈ ದತ್ತನ ಮಾಮರಿಗೆ ಯಾಕೊಂಡಿ ದತ್ತನ ಅವರು ಆರಾಮಿಲ್ಲ 92 ವರ್ಷ ಅದು ನಿಗಂಗಿಲ್ಲ ಅವ್ರು ಹೆಂಗಿದ್ದಾರೆ ಅಂತಂದ್ರೆ ಅವ್ರಿಗೆ ಇವನ್ 4-5 ವರ್ಷದಿಂದ ಅಡ್ಡಾಡ್ತಿದ್ರು ಮೇಲೆ ಎಲ್ಲಿ ನಾವು ಆಟಗ ಬಿದ್ರಿ ಎಂದು ನಮ್ಮನ್ನು ಹಂಗೆ ಹೋಗಿಲ್ರಿ ನಾವು ಚಾ ಕುಡಿದು ಆಟಗಾಲಿ ಹಿಡಿತೀವ್ರಿ ಅವ್ರು ತೊಗೊಂಡು ಹೋಗಿ ತಿಕ್ಲಿಕ್ಕಿರ್ತಾರೆ ಬ್ಯಾಳೆ ಗಾಳಿ ಹೊತ್ತಿನಪ್ಪ ನೀವು ಹೆಚ್ಚಿ ಗಾಳಿ ಬೇಡ ಮಠದ ಹಾಳು ಮಾಡಬೇಡ ಅಂತ ಅಂದ್ರೆ ಅವ್ರಿಗೆ ಏನು ಅವ್ರು ನೋಡ್ಕೊತ ಬಂದಾರೆ ಮೊದಲಿಂದ ಈ ಮಠ ಹೆಂಗೆ ಕಟ್ಟ್ಯಾರ ಅಂತ ಅದನ್ನು ಉಳಿಸ್ಬೇಕಲ್ಲ ನಾವು ಹಿಂದಿನ ಅವ್ರದ್ದು ಮಾಡಿದ ತ್ಯಾಗ ನಾವು ಮುಂದೆ ತಿಳಿಸ್ಬೇಕು ಈ ಮಠಕ್ಕೆ ರಾಘೋಬ ಅರಿಕೇರಿ ಮಾಸ್ತರ್ ಇದ್ರು ಇನ್ನೊಬ್ಬ ನಮ್ಮ ಮಠ ಸಲ ಬಡಿದಾಡಿದಾವಂದ್ರೆ ನಮ್ಮ ಅರಿಕೇರಿ ಸ್ಟಾಫ್ ನಮಗೆಲ್ಲ ಸ್ಟಾಫ್ ಅಂದ್ರೆ ಗೊತ್ತಾಗ್ತೈತಿ ಈ ಜಾಗ ಸಲುವಾಗಿ ಎಷ್ಟು ಗುದ್ದಾಡಿದ ಏನು ಸುಳ್ಳು ಒಳ್ಳೆ ಕಾಕಾರ ಮನೆ ತಿರುಗಿದವ ನಾವು ತಿರುಗಿ ನಾವು ಬೈದೀವಿ ಎಷ್ಟು ತಿರುಗಿ ತೋಬಾರ ಇರುತ್ತೆ
ಇಲ್ಲಿಗೆ ಬಂದು ಮಕ್ಕಳು ಜಾಗ ಒಂದು ಅಡುಗೆ ಮನೆ ಪರಿಸಿಬಿಡೋದು ಮುಂದೆ ಇವಾಗ ಬಂದಿಲ್ಲ ಇರುವಲ್ಲಕ್ಕ ಅವ್ರು ಮಾಡಿದ್ದೆ ಎಂದು ಹೋಗುವುದಿಲ್ಲ ಭಗವಂತನಿಗೆ ಅದು ಹೇಳ್ತಾರಲ್ರಿ ದೇವರು ಮಾಡಿದ ಮನೆ ಏನಿದ್ರೆ ಬೀಗರು ಮಾಡಿದ ಮನೆ ಬಿತ್ತು ಅಂತ ಶಾಸ್ತ್ರದಲ್ಲಿ ಹಂಗೆ ಭಗವಂತನಿಗಾಗಿ ಅರ್ಪಣೆ ಮಾಡ್ಕೊಂಡಾರ ಇಲ್ಲಿ ನಾವು ಒಬ್ರಿಗೊಬ್ರು ಹತ್ತಿರದವ್ರು ಇಲ್ಲಿ ಇವತ್ತು ದಿವಸ ಅಥಾರಿಟಿ ಕುಕ್ಕಟ್ಟಿ ಸಂಪ್ರದಾಯಗಳು ನಾವೆಲ್ಲ ಈ ವೈಭವ ನೋಡಲಿಕ್ಕತ್ತಿ ಈ ವೈಭವದಿಂದ ಪರಿಶ್ರಮದ ಒಂದೊಂದು ಇಟ್ಟಂಗೆ ಅವರೇ ಆ ಕುಕ್ಕಟ್ಟ ಕುಕ್ಕಟ್ಟಿ ಅವು ಆಗಲಿ ಅಪ್ಪ ಆಗಲಿ ರಾಮ ಕಾಕಾರು ಒಬ್ಬರ ಇಬ್ಬರು ಮಠಕ್ಕೆ ತುಳಿದವ್ರು ನಾವೇನೋ ಅಲ್ರಿ ಸುಮ್ಮನೆ ಕುರ್ಚಿ ಮೇಲೆ ಕೂಡ್ಲಿಕ್ಕತ್ತೀವಿ ಅವ್ರು ತುಳಿದವ್ರೆಲ್ಲ ಇವು ಸರದಾರಿ ಹಿಂದೆ ಮುಗಿಪ್ಪ ನಿಮ್ಮ ಆಡಳಿತದ ವಸಂತ ಮಾಸ್ತರು ಏನು ಒಬ್ಬರ ಇಬ್ಬರು ಯಾಕೆ ನಾವು ನೆನಪು ಮಾಡ್ಕೋಬೇಕು ಅಂದರೆ ಅದನ್ನು ನೆನಪು ಮಾಡ್ಕೊಂಡ್ರೆ ನಮ್ಮ ಮುಂದಿನ ಮಾರ್ಗ ಸಿಗ್ತದೆ ನಾವು ಹಾಗಾಗಿ ನಡಿಬೇಕು ಸಮರ್ಥ ಸೇವಾ ಕೇಂದ್ರ ಏನು ನೀನು ಕಾರ್ತಿಕ ಹಚ್ಚಲಿಕ್ಕೆ ಬಂದಾಗ ವಸಂತ ಮಾಸ್ತರಿಗೆ ಒಂದು ಚುರುಮರಿ ಹಾಕಿದ್ವ ಅವರು ನಮ್ಮ ಕುಕ್ಕಟ್ಟೆ ಬಿಂಸಿ ಇವರು ಮಮಲಾಪುರಕ್ಕೆ ಕಾಕಾಟಿಕ್ಕಿದ್ರು ವಸಂತ ಮಾಸ್ತರ್ ಅಲ್ಲಿ ಹೋಗೋದ್ರಾಗ ಒಂದು ತಗಡಿನ ಪಣತಿ ಬಂದಿತ್ತು ಕಾರ್ತಿಕಕ್ಕೆ ಆ ತಗಡಿನ ಪಣತಿತ್ತು ದೀಪ ಹಾಸ್ಪಿಟಲ್ ಕೊನೆ ಮತ್ತು ಅವ್ರು ಅದೇನು ಬೆಳಗ್ಗೆ ಬಂದು 5 ಕಿಲೋಮೀಟ್ರ್ ಆಗ್ತದೆ ಕಾಕಾಟಿಕ್ಕೂ ಅಷ್ಟೇ ಆಗ್ತದೆ ಮಮಲಾಪುರ 5 ಕಿಲೋಮೀಟ್ರ್ ಆಗ್ತದೆ ಅಷ್ಟು ಬಂದ ಮಠದ ನಮ್ಮನೆ ಇರಬಾರ್ದು ಮಹಾರಾಜ ವಸ್ತು ಅವಾಗ ಆಗ್ತದೆ ಮಹತ್ವ ರೀ ಹೇಳ್ತಾರಲ್ಲ ಇವು ಯಾವುದೇ ಒಂದು ವಸ್ತು ತುಟ್ಟಿತ್ತಂದ್ರೆ ಮಹಾರಾಜರು ಬೈತಿದ್ರು ಹಾಲು ಎಷ್ಟಾಗ್ತದೆ ಎಷ್ಟಾಗ್ತದೆ ಮಠ ನಡೀದ ಪ್ರಶ್ನಿದ್ದ ಕುಡ್ದು 18 ರೂಪಾಯಿ ಕೂಡ್ತಿತ್ತು ಮಠದಾಗ ನೀವು ಬರೀ ಮ್ಯಾಲ ನಮಸ್ಕಾರ ಮಾಡಿ ದೊಡ್ಡ ಹಾರ ನೋಡಿ ಮಠದಾಗ ಒಳಗೆ ಶೋಕೇಸ್ನಾಗ ಮಹಾರಾಜ ಡೈರಿ ಇರ್ತಾರೆ ಹಳೆಯ ಕಾಲದ್ದು ಸಪ್ತಾಹಕ್ಕೆ ಎಷ್ಟು ರೊಕ್ಕ ಕೊಡ್ತಿದ್ರು ಹಗದಿ ಶ್ರೀಮಂತನ 2 ರೂಪಾಯಿ ಕೊಟ್ಟಾನೆ ಅವ್ರ ಕಾಲಕ್ಕೆ ಅಂತ ನಮ್ಮ ಬಡತನ ಕಂಪ್ನಿಗೆ ಒಬ್ಬೊಬ್ಬರು ಗೊಬ್ಬರ ಕಟ್ಟಿಸ್ತಾರೆ ಒಬ್ಬೊಬ್ಬರು ಬೇಕಾಗಿ ಸಪ್ತಾಹ ಖರ್ಚು ನೋಡ್ಕೊತಾರೆ ಅವಾಗಿನ ಪರಿಸ್ಥಿತಿ ಏನಿತ್ತು ಅಕಾಲಿಕ ರಾಮನ ಹೇಳಿದ್ರು ಅವ್ರ ಮಕ್ಕಳು ಬೇಕಾದ ಮಾಡೋಂಗ ಮಕ್ಕಳಿಗೆ ರಾಮ ಸಾರ ಉಪ್ಪರಿ ಹಾಕ್ರಿ ಅಂದ್ರು ಒಬ್ಬ ಸ್ವಲ್ಪ ಉಪ್ಪರಿ ತಂದು ಹಾಕೋಣ ನೀನು ಸೇವಾ ಅಂತ ಸೇವಾ ಪ್ರತಿಯೊಬ್ಬರು ಮಾಡ್ಬೇಕು ಆದರೆ ನಿನ್ನ ಪರಿಸ್ಥಿತಿ ನೋಡಿ ಮಹಾರಾಜ ಅನುಕೂಲ ಇರೋರಿಗೆ ನಮ್ಮ ಹಬ್ಬ ಪೀಡೋಬಿಡಾಗಿದ್ರಿ ಅನುಕೂಲಿತ್ತು ಗ್ಯಾಸ್ ಕೊಟ್ಟ ಚಲೋ ಹಾಕ್ಬೇಕಪ್ಪಾನ ಅಂತ ಎಲ್ಲರಿಗೂ ಗ್ಯಾಸ್ ಕೊಟ್ಟು ಅಂತಿಲ್ಲ ಅವ್ರಿಗೆ ಅನುಕೂಲ ನೋಡ್ಕೊಂಡು ಹೇಳ್ತೀವಿ ಹೇಳೋ ತಾತ್ಪರ್ಯ ನಿಮಗೆ ಏನಂದರೆ ಹಿಂದಕ್ಕೆ ಇಷ್ಟೆಲ್ಲ ದುಡ್ದಾರ ಅಂತ ನಾವು ಇವತ್ತು ಆರಾಮ್ ಕೂತೀವಿ ಹೇಳ ನಮ್ಮ ಮುದ್ದೆ ಒಂದು 50-60 ಎಕರೆ ಹೊಲ ಇಟ್ಟಿದ್ದಾರೆ ನಾವು ಇನ್ನೋವಾ ಕಾಲದಾಗ ಅಡ್ಡಾಡ್ತಿದ್ವಿ ಅಂತ ನಾವು ಇವತ್ತಿನ ಕಾಲಕ್ಕೆ ಅಂತೀವಿಲ್ರಿ ಅವ್ರ ಭಕ್ತಿ ಒಳಗೆ ದುಡ್ದಾರ ಅಂತ ತಿಳ್ಕೊಂಡು ನಾವೆಲ್ಲ ಕೂತು ಆನಂದ ನಾವು ಆಧ್ಯಾತ್ಮ ಮಾಡಿಕೊಳ್ತೀವಿ ಆನಂದ ಪ್ರಸಾದ ತೊಗೊಳಿಕತ್ತೀವಿ ಯಾಕಂದ್ರೆ ಅವ್ರು ನಾವು ಸ್ಮರಣೆ ಮಾಡ್ಕೋಬೇಕಾಗಿದ್ದು ಏನಂದ್ರೆ ಅದಕ್ಕಾಗ ಈ ನಾಳೆ ಆಗಸ್ಟ್ 15 ಬಂತಲ್ರಿ ಜನಗಣಮನ ಕೂಡ ಏನು ಮಾಡ್ತಾರೆ ಗಾಂಧಿ ದೇವರು ಎಲ್ಲ ಕತ್ತಿ ಹೇಳ್ತಾರೆ ಒಬ್ಬೊಬ್ಬರು ಹುಡುಗರು ಒಂದೊಂದು ಕತ್ತಿ ಹೇಳಿಸ್ತಾರೆ ಯಾಕಂದರೆ ಹಿಂದಕ್ಕೆ ಬಲಿದಾನ ಮಾಡಿದವ್ರು ನಮ್ಗೆ ತಿಳಿಬೇಕು ಸ್ವತಂತ್ರಕ್ಕಾಗಿ ನಾವು ಆರಾಮಿದ್ದು ದೇಶದಾಗ ಈಗೆಲ್ಲ ಸ್ವತಂತ್ರ ಕೊಡ್ತಾರೆ ಇದನ್ನು ನಾವು ಇಲ್ಲಿ ಕೂತು ಮಾತಾಡಿದಾಗ ಅರಬಸ್ತಾನಾಗ ಮಾತಾಡ್ಲಿಕ್ಕೆ ಕೊಟ್ಟಿದ್ರಿ ಅಲ್ಲಿ ಕಾಯ್ದೆಗಳು ಬೇರೆ ಬ್ಯಾಂಕು ಹಂಗೆ ಆಧ್ಯಾತ್ಮಕ್ಕೆ ನಮಗೊಂದು ತಡಪ ಹೇಗೆ ಕೊಟ್ಟಲ್ಲ ಅಥಾರಿಟಿ ರಾಮನನ್ರಿ ಯಮನಪ್ಪನ್ರಿ ಮಹಾರಾಜರು 4000 ಮನೆಗೆ ಇರ್ತಾರಂತ ಯಮನಪ್ಪ ಹಾಳಾಗ್ತಿದ್ರಿ ಅವನೇನು ನಮ್ಮ ಮಹಾರಾಜರು ಕುಡಿತಾರೆ ಸಾಕಲ್ ತೊಗೊಂಡು ಕಡಿಗೆ ಅವ್ರ ಮನೆಗೆ ಕೊಡ್ತಿದ್ದೆ ಕೊಡುವಂತೆ ಹೆಚ್ಚಿಗೆ ಹಾಕಿದ್ರು ಸಕು ಅವ್ರು ಏನು ಮಾಡ್ತಿದ್ರು ಸಪೋಕ ಹಾಗೆ ಯಾಕೆ ಸಕು ಹಾಲು ಹೆಚ್ಚಿಗೆ ತೊಗೊಂಡೇನು ಇಲ್ರಿ ಮಹಾರಾಜ ಸುಳ್ಳು ಅಂತ ಹೇಳಂಗಿಲ್ಲ ಈ ಬೈರಿ ಬೇಕಾದನ್ರಿ ಇಲ್ರಿ ಮಹಾರಾಜರ ಯಮನಪ್ಪ ಕೊಡ್ತಾರೆ ಹಾಲು ಹೆಚ್ಚಿಗೆ ಹಾಕಿ ಬಿಡಿಸಿಬಿಡುವ ಅವನೇ ಕೊಡಿ ಹೊಟ್ಟೆಯನ್ನು ನಡಿಬೇಕು ಅವನ್ನೆಲ್ಲ ನಮಗೆ ನಾ ಇದನ್ನಂತ ಹಾಕೋದು ಕೊಡ್ತಾರೆ ಅಂದರೆ ಅವ್ನು ಪ್ರಪಂಚಕ್ಕೂ ಬಾಚಿಯಾಗಿರ್ಬಾರ್ದು ನಮಗದ ಗುರುವಿ ಮಾಡಿ ಇನ್ನು ಪ್ರಪಂಚಕ್ಕೂ ಗೊತ್ತ ಇದು ಮಹಾರಾಜರ ಸಿದ್ಧಾಂತ ಯಾರಿಗೂ ತಾಳಿ ಕೊಟ್ಟವ್ರು ಹೇರಂತೆ ಸಪ್ತಮೋಕ್ಷ ನಾನಾ ಸಾಹೇಬ್ರು ಮಹಾರಾಜ ಇದ್ರಂತ ನಾನಾ ಸಾಹೇಬ್ರು ಹೋಗ್ತಾರೆ ನಾನಾ ಇದ್ರೆ ಬೇಷ್ ಆಗ್ತೈತಿ ಈಗ ಬಾರಿಸ್ತಾರೆ ಚಲೋ ಆಗ್ತೈತಿ ನಾನಾ ಸಾಹೇಬ್ರು 10 ಹೊಲ ಇರ್ತಾನವ ಅವ್ನು ಪ್ರಪಂಚದಾಗ ನೌಕರಿ ಅದಾವಂತ ನಿಮ್ಮ ನೌಕರಿ ಬಿಟ್ಟು ಭಾಳ ಮಹಾರಾಜ ಎಂದು ಹೇಳಿ ಇಷ್ಟು ನಾನಾ ಸಾಹೇಬ್ರು ಅಧ್ಯಾತ್ಮ ಮಾಡ್ಯಾರಂದ್ರು ಒಂದು ಸಲ ಅವ್ರು ಸಾಹೇಬ್ರು ಹೆಸರು ಕೊಟ್ಟಿರ್ಬೇಕು ಬರಬಾರ್ಪ ನಾನು ಅಂದರು ಸಪ್ಪಕ್ಕೆಲ್ಲ ಸರ್ತಿ ಕೈಚಿ ಕೈಚಿ ಮಾಡ್ಕೊಂಡು ಯಾರು ಹುಡುಗರು ಕರ್ಕೊಂಡು ಉದ್ದೇಶ ನಿಮ್ಮ ತಾತ್ಪರ್ಯ ಏನಂದರೆ ನಿಮ್ಮ ಕರ್ತವ್ಯದಾಗೂ ಅಷ್ಟೇ ಖಬರ್ದಾರಿ ದಾಸೋದನೆ ಶಬ್ದ ಬರ್ತದೆ ಖಬರ್ದಾರಿ ಶಬ್ದ ಬರ್ತದೆ ದಾಸೋದನೆ ನಿಮ್ಮ ನೌಕರಿ ಒಳಗೆ ನಿಮ್ಮ ಉದ್ಯೋಗದ ಹೇಗೆ ಮಾಡ್ಕೊಳಲ್ಲ ಅಧ್ಯಾತ್ಮ ನಿಮ್ಮ ಆಮ್ಯಾಗ ಬರಿ ನೌಕರಿ ಒಳಗೆ ನೀವು ಹೇಳಿ ಬರಬೇಡಿ ಮಹಾರಾಜರು ಇಸ್ರಾಣಿ ಮಗ ರಘುರಿ ಟಮ್ ತೆಗೆದ ಕೆಂಪನ್ನು ಟ್ರಕ್ ತೊಗೊಂಡಿದ್ದ ಕೆಂಪನ್ನು ಟ್ರಕ್ ಇತ್ತು ಐಷೆ ಒಳಗೆ ಏನಾಗ್ತಾರೆ ಈಗ ನನಗೆ ಸಾಕು ಸಿಕ್ಕಲ್ಲ ಬಜಾರ್ ಯಾಕೆ ಇಸ್ರಾಣಿ ಹಿಡಿ ಬಂದ ಇದನ್ನು ನೋಡಿ ರಘುನ ಗಾಡಿ ಇದೆ ನಾವು ಅಷ್ಟು ದೊಡ್ಡದಲ್ಲ ನಾನು ಮುಂದಿಬ್ರು ಎಲ್ಲಿ ಹಾಕೊಂಡು ಮಾತಾಡ್ಕೊತ ಕೂತೀವಿ ಕಾಟ್ಯದ್ರಿ ಎತ್ತಿನ ಗಾಡಿ ನಿಂದಿರಿಸ್ದಾಗ ಬಜಾರ ಬಾಡಿಗೆ ಕೊಡಕ್ಕೆ ಅಲ್ಲಿ ಕೂತೀವಿ ಅವನ ಮಾತು ಹೇಳಿದ್ರಿ ಅನಿಲ ಇಸ್ರಾಣಿ ಏನು ಹೇಳಿದ್ರಿ ಸುಳ್ಳಿ ಇದು ದೊಡ್ಡದು ಮಾಡಿ ಬೇಡ ಅಂತೇಳಿ ನಿನಗೆ ಇದ್ರ ನಾವೇ ಅದನ್ನು ತಪ್ಪಿಸ್ಬೇಕ ಅವ್ರ ಅಪ್ಪನ ಮಾತು ಇಸ್ರಾಣಿ ಅಪ್ಪನ ಮಾತು ಏನಂದರೆ ಪ್ರಪಂಚದ ನಾವಾಗಿ ಪರಮಾರ್ಥ ಸಪ್ತಾಹ ಕೊಡೋದು ಬಿಡಬೇಡ ಇದು ದೊಡ್ಡದು ಸಾಲ ಇಲ್ಲ ನಮ್ಮ ಸಾಕು ದೊಡ್ಡದು ಮಾಡ್ಕೊಂಡು ಅದು ನಾವು ಹೇಳಿ ಸಪ್ತಾಹ ಬಿಡಬೇಡ ಇದನ್ನು ಹೇಳಬೇಕಾದ್ರೆ ರೀ ತಾಕತ್ತು ಬೇಕು
ಯಾರು ನಮ್ಮಲ್ಲಿ ಅದ ಈ ಮಕ್ಕಳಿಗೆ ಸಪ್ತಾಹ ರಜೆ ಹಾಕಿ LPD ಹೆಂಗೆ ಅಭಿವೃದ್ಧಿ ಪಗಾರ ಕಟ್ ಮಾಡ್ಕೊಂಡು ಸಪ್ತಾಹ ಬಾ ಅಂತ ಯಾರು ಹೇಳೋದು ಹುಚ್ಚಿ ಒಟ್ಟಿಗೆ ತೊಗೊಳ್ಳಿ ಸಪ್ತಾಹ ನೌಕರಿ ಪಟ್ಟು ಬರ್ತಾರೆ ಅದೇ ಹೋಗಲಿ ಹೇಳಿದ್ರೆ ನಿಮಗೆ ನಾ ಭಾಳ ಮಂದಿನ ಕೇಳಿದೆ ಸಪ್ತಾಹ ಭಾಳ ಮಂದಿ ನನ್ನ ಪರಿಚಯಕ್ಕೆ 8ನೇ 5ನೇ ಯಾಕೆ ಸಪ್ತಾಹ ಬರ್ಲಿ ನೀವು ಹುಡ್ಕಡಿಗೆ ಸಲ ಕಾಕ ಹೆಂಗೆ ಬರ್ತೀರಿ ನನ್ನ ಮಗ 5ನೇ ಪರೀಕ್ಷೆ ಬಂದು ನನಗೆ 5ನೇ ಮಾಡಿ ಯಾಕೆ ಬಂದರೆ ನೌಕರಿ ಏನು ಕೊಡ್ತಾರೆ ನಮ್ಗೆ BA MA ಆದವ ನೌಕರಿ ಸಿಗಾಬಂತು 5ನೇ ಎಷ್ಟು ಮಾರ್ಕ್ಸ್ ತೊಗೊಂಡ್ರೆ ನೌಕರಿ ಕೊಡಬೇಕಾಗಿದೆ ಅದರ ಸಲುವಾಗಿ ನೀವು ಸಪ್ತಾಹ ಬಿಡ್ತೀರಿ ಏನು ಹೇಳ್ಬೇಕು ಬ್ರಹ್ಮಚಂದ್ರ ಮಹಾರಾಜರ ಸಪ್ತಾಹ ಕಾಯಿ ಬರ್ತಿದ್ಲು 10 ದಿವಸ ರಾಮನವಮಿ ಸಪ್ತಾಹ ಹೋಗಾಕಿ ಮುಂದೆ ಒಂದು ಸಲ ಕಡಿ 2 ದಿವಸ ಬಂದ್ಲ ಯಾಕೆ 10 ದಿವಸ ಬರೋಕೆ 2 ದಿವಸ ಬಂದಿ ಮಹಾರಾಜ ಕೇಳ್ತಿದ್ರು ಯಾಕೆ ಬಂದಿಲ್ಲ ಅಯ್ಯ ಮಹಾರಾಜ 2 ದಿವಸ ಬಾಡಿಗೆ ಮನೆಯಾಗ ಇದ್ದೀವಿ ಬರೋಬ್ಬರಿ ಇತ್ತು ಇವು ನಮ್ಮ ಮನೆಯವ್ರು ದೊಡ್ಡ ಮನೆ ಕಟ್ಸಾರಿ ಮಾಡೀನಿ ಹಿಂಗಾಗಿ ಕೆಲಸ ಭಾಳ ಇರ್ತದೆ ಜಾಬ್ ತೆಗಿತು ವರ್ಷದ್ದು ಇದೆಲ್ಲ ಕೆಲಸ ಇರ್ತದೆ ನಾವು ಸಪ್ತಾಹ ಹೋಗಲ್ಲ ಬೇಕಿದ್ರೆ ಮನೆಗಂದ್ರು ಏನು ಮಾಡೋದು ತೊಗೊಂಡು ಯಾವ ವಸ್ತುವಿನಿಂದ ನೀವು ಆಧ್ಯಾತ್ಮಿಕ ಸಪ್ತಾಹಕ್ಕೆ ಬರ್ಲಿಕ್ಕೆ ಆಗ್ತದೆ ಅದು ತೊಗೊಂಡು ಮಾಡೋದು ಏನು ನಾವು ಹೇಳ್ತೀವಿ ಮಹಾರಾಜರು ಗುರುಕೃಪಾ ಆತ್ರಿ ನಮ್ಮ ಆನಂದ ಆತು ಮನೆ ಮುಂದೆ ಬರ್ಸಿವಿ ನಾವು ಹಿತ್ತಾಳೆ ಅಕ್ಷರದಾಗ ಸುಭಾಷ ಹೇಳಿದ್ರಿ ಚಂಡೀಗಢದಾಗ ಕರ್ಕೊಂಬಂದು ವರ್ಷ ಸದ್ಗುರು ಕೃಪಾ ಒಂದೊಂದು 6 ಇಂಚಿನ ಅಕ್ಷರ ಬರ್ಸಿ ನಾವು ಹಾಕಿವಿ ಇದು ಸದ್ಗುರು ಕೃಪಾ ಅಂತ ಹೇಳಿದ ಬ್ರಹ್ಮಚೈತ್ರ ಮಹಾರಾಜ ಯುದ್ಧ ಮನೆ ಬಿದ್ದು ಹೋದ್ರು ನೀವು ಆನಂದದಿಂದ ಇರಲಿ ಕಲ್ತಿ ಅದು ಸದ್ಗುರು ಕೃಪಾ 2 ಮನೆ ಕಟ್ಟಿದ್ನಿ 3 ಮನೆ ಕಟ್ಟಿದ್ನಿ 2 ಕಾರು ತಗೊಂಡು ಇದು ಸದ್ಗುರು ಕೃಪಾ ಹೆಂಗ್ರಿ ಇದೆ ಹಾಳಾಗೋದ್ರಿ ತುಕಾರಾಮ್ ಮಹಾರಾಜರು ಹೇಳಿದ್ರು ಯಾರು ಕೇಳಿ ಭಕ್ತಿ ಮಾಡೋರು ನಾವು ತುಕಾರಾಮ್ 7 ಅಡ್ಡಾದ್ರೆ 3 ಮುಟ್ಟಿ ಯಾಕೆ ಸಿಗಬಾರ್ದು ತುಕೋಬಾರ ಏನು ಕೇಳಿದ್ರಲ್ಲ ಇದು ಭಕ್ತಿಪ್ಪ ನಾವು ಮನೆ ಮೇಲೆ ಮನೆ ಕಟ್ಟಿ ಸದ್ಗುರು ಕೃಪಾ ಅಂತ ಆ ಮನೆ ಬಿದ್ದು ಹೋದ್ರು ನಾನು ಅಂತರಂಗಕ್ಕೆ ಯಾವುದು ಧಕ್ಕೆ ಆಗಿಲ್ಲ ನಾ ಸಮಾಧಾನ ಇದ್ರೆ ಅಂತ ಯಾವಾಗದಲ್ಲ ಅದು ಸದ್ಗುರು ಕೃಪಾ ಅದೇ ನಿಜವಾದ ಸದ್ಗುರು ಕೃಪಾ ನಿಮಗೆ ಎಲ್ಲ ಬರೇ ಸಪ್ತಾಹ ಬಂದು ಹೋಗಿ ಪ್ರಸಾದ ತಗೊಂಡಿವಲ್ಲ ಅಂತ ನಿಜವಾದ ಸಮಾಧಾನ ಯಾಕಂದ್ರೆ ಜಗತ್ತಿನಾಗ ಇರುವುದೇ ಸಮಾಧಾನ ರೀ ಅದು ಬಿಟ್ಟರೆ ಮತ್ತೊಂದು ಯಾವುದೂ ಇಲ್ಲ ನಾವೇನು ತಿಳ್ಕೊಂಡಿವಿ ಉಳ್ಕಿದ್ದು ಏನಾದರೂ ಸಮಾಧಾನ ಕೊಡ್ಬೋದು ರೊಕ್ಕ ರೂಪಾಯಿ ಹೆಂಡ್ರು ಮಕ್ಕಳು ಯಾವಂದ್ರೆ ಯಾರಿಗೂ ಸಮಾಧಾನ ಸಿಗೋದಿಲ್ಲ ಅಂತ್ಯಕಾಲ ಸನೀತೆ ರೈರಕ್ಷತಿ ಗೊತ್ತಿರುತ್ತೆ ನಿಮ್ಮ ವಾಚಸ್ಪತಿ ನಮ್ಮ ಅವ್ರಿಗೆ ನನ್ನ ವಿದ್ಯಾವಾಚಸ್ಪತಿ ಅಂತಾರೆ ವಿದ್ಯಾವಾಚಸ್ಪತಿ ಬೇಕಾದ ಹೇಳ್ಕೊಡಿ ನೀವು ಅಂತ್ಯಕಾಲದಾಗ ಸಮಾಧಾನ ಕೊಡು ಸದ್ಗುರುನಾಥ ಅಪ್ಪನೇ ಅವಾಗ ಹಚ್ಚಬೇಕು ಅಂದ್ರೆ ನೋಡ್ರಿ ನಾವು ನಾಮಸ್ಮರಣೆ ಮಾಡ್ತೀವಿ ಹೆಂಗೆ ಹೆಂಡತಿ ಮಾಡಿದ ಅಡಿಗೆಗೆ ಗಂಡ ಹೌದವ್ರು ಅಂತಲ್ಲ ಅವಾಗ ಹೆಂಡತಿ ಕಟ್ಟಿ ಜನ ಸಾರ್ಥಕ ಆದ ಗಂಡನ ಬೆಳೆಸಿ ಸಾಕು ಕುದ್ದು ಬಿಡ್ರಿ ಹಂಗೆ ನಾವು ಗಂಡನ ಮಾಡ್ಕೊಂಡ್ವಿ ನನ್ನ ಬೇಕಾದ ಗಂಡನನ್ನು ಮಾಡ್ಕೊಂಡು ನನ್ನೊಳಗೆ ನಾ ತಿಳ್ಕೊಂಡು ತತ್ವದ ಬರೋದ ನನ್ನೊಳಗೆ ನಾ ತಿಳ್ಕೊಂಡು ಅವಾಗೇನು ಬೇಕಾಗಿದೆ ಅದನ್ನು ನಾವು ಮೆಚ್ಚಿಸ್ಬೇಕು ಅದನ್ನು ಮಾಡಲಿಕ್ಕೆ ನಾವು ಏಕ ದೇವಸಾಟಿ ಜಗಸ್ವಸಾಗಿ ಆ ಒಬ್ಬ ದೇವನ ಮೆಚ್ಚಿಸೋ ಸಲುವಾಗಿ ಇಷ್ಟು ಜಗತ್ತಿನ ನಿಂದ ಅಪಮಾನ ಎಷ್ಟು ಸಹಿಸಿ ತುಕೋಬಾರ ಅವ್ರು ಎಷ್ಟು ಅಪಮಾನ ಮಾಡಿದ್ರು ಆಗ ಕಟ್ಕೊಂಡು ಬಂದು ಹೆಂಡ್ತಿ ಒಂದು ಶಾಸ್ತ್ರದಲ್ಲಿ ಬಡ್ಡಿಲೆ ಹುಟ್ಟಿದವನು ವೈರಿ ಅಂತ ಬೆಂಡೆ ಬಿದ್ದಿದ್ದವನು ವೈರಿ ಅಂತ ಬರೀ ಕಟ್ಕೊಂಡಿದ್ದು ವೈರಿ ಏನೂ ಇಲ್ರಿ ತುಕೋಬಾರ ಕಟ್ಕೊಂಡಿದ್ದು ಒಂದು ವೈರಿ ಆಗ್ಬಿಟ್ಟಿತ್ತು ಅವಳು ಹೆಂಡ್ತಿ ಬೈತಿದ್ದ ಆದರೆ ಏನಕ್ಕೆ ಸಮಾಧಾನ ಇದ್ರು ಅಂದರೆ ಆ ಭಗವಂತನ ಕೃಪಾ ಆಗುತ್ತಂತ ನಾವು ಆ ಕೃಪಾ ಪಡಿ ಸಲುವಾಗಿ ಸದ್ಗುರುನಾಥನ ಕೃಪಾ ಪಡಿ ಸಲುವಾಗಿ ನಾವು ಏನೇನಿಂದ ಬರಲಿ ಏನೇ ಅಪವಾದ ಬರಲಿ ಏನೇನು ಕೋಣಿನಿಂದ ಕೋಣಿ ಒಂದು ಅಮ್ಮಾಯಿ ಸ್ವಲ್ಪಂತ ಬರ ಹೊರಗಿಟ್ಟು ನಾವು ತಿಳ್ಕೋಬೇಕು ಅದನ್ನು ನಾವು ಅನುಸರಿಸಿ ಯಾಕಂದರೆ ಬರೀ ನೀವು ಒಂದು ದೊಡ್ಡ ವೇದಾಂತ ಶಾಸ್ತ್ರ ಓದ್ಬೇಡ್ರಿ ಸತ್ಪುರುಷ ಚರಿತ್ರೆ ನಮ್ಮ ಮಹಾರಾಜರ ಚರಿತ್ರೆ ಓದ್ರಿ ಬಾಬಾಸಾಹೇಬ್ ಮಹಾರಾಜ ಚರಿತ್ರೆ ಓದಿ ಎಲ್ಲ ವೇದಾಂತಗಳು ಅದಾಗೆ ಬಂದಿರ್ತಾವೆ ಅವ್ರ ಜೀವನನೇ ಒಂದು ವೇದದ ಪ್ರಕಾರ ಇರ್ತದೆ ಬಾಬಾಸಾಹೇಬ್ ಮಹಾರಾಜ ಚರಿತ್ರೆ ಓದಿದ್ರೆ 4 ವೇದಗಳು ಅದಾಗೆ ಬಂದಾಗ ನಮ್ಮ ನರನಾರಿ ಹಿಡಿದಾದ ಹೋಗುವುದೇ ಇಲ್ರಿ ಅಂತ ಯಾವ ಒಂದು ಮಾತು ಹೇಳಿ ಬಾಬಾಸಾಹೇಬ್ ಮಹಾರಾಜ ಏಕನಾಥಿ ಭಾಗವತ ಜ್ಞಾನೇಶ್ವರಿ 2 ಓದ್ರಪ್ಪ ಉಳಿದ ಗ್ರಂಥ ನೀವು ಧ್ಯಾನ ಮಾಡಲಿಕ್ಕೆ ಹಸ್ತಾವು ಬಿಡಿಸ್ತಾವ ಇದಕ್ಕಿಂತ ಮುಖ್ಯಂದ್ರೆ ನೀವು ದಾಸೋಹ ಸುಧಾ ಅಂತಿದ್ದಾರೆ ಬಾಬಾಸಾಹೇಬ್ ಮಹಾರಾಜ ಅವ್ರು ದಾಸೋಹ ಮೇಲೆ ಪ್ರವಚನ ಮಾಡಿ ಅದನ್ನು ಓದಿದ್ರೆ ನೀವು ಧ್ಯಾನ ಮಾಡಲಿಕ್ಕೆ ಹಚ್ಚತ್ತದ ನಾವು ಮಾಡಬೇಕು ಅಂತಂದ್ರೆ ಮಾಡಲಿಕ್ಕೆ ಹಸ್ತದ ಆ ಗ್ರಂಥಗಳು ಮಾಡೋದು ನಾವು ಸಾಧನೆ ಬರೀ ನಾವು ವರ್ಷ ಶ್ರಾವಣ ಮಾಸ ಬಂತು ವರ್ಷ ಕೇಳ್ಕೊಂಡು ಹೋಗೋದು ಈ ಕಿವ್ಯಾಗ ಹಾಕಿ ಕಿವ್ಯಾಗ ಬಿಟ್ಟರೆ ಏನು ಶ್ರಾವಣ ಮಾಸ ಹೇಳಿದ್ದು ಹಿಡ್ಕೊಂಡು ಒಂದು ಭಾದ್ರಪದ ಮಾಸ ಭದ್ರವಾಗಿ ಉಳಿಸ್ಕೊಂಡು ಅದನ್ನು ಆ ಸಂಪೂರ್ಣ ಕೃಪಾ ನಮ್ಮ ಎಲ್ಲರಿಗೂ ಆಗಲಿ ಅಂತೇಳಿ ರಾಜಾಜಿರಾಜ ಸದ್ಗುರುನಾಥ ಮಹಾರಾಜ್ ಕಿ ಜೈ.